ಓಂ ಶಾಂತಿ. ಈ ದಿನ ನಮ್ಮ ಮಧ್ಯೆ ಬ್ಯಾಂಗ್ಳೂರಿಂದ ಅಂಬಿಕಕ್ಕ ಅವರು ಬಾಪ್ದಾದರವರ ಅವ್ಯಕ್ತ ಮಹಾವಾಕ್ಯಗಳನ್ನ ತಮ್ಮ ಅನುಭವಯುಕ್ತ ವಚನಗಳಿಂದ ತಿಳಿಸ್ಕೊಡ್ತಾರೆ. ತಾವು ಹೃದಯ ಪುಷ್ಪದಾದಿಯವರ ಬಹಳ ಒಳ್ಳೆ ಪಾಲನೆಯನ್ನ ಪಡೆದು ಅನೇಕ ಅನುಭವಗಳನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ. ನನ್ಗೂ ಹೃದಯ ಪುಷ್ಪದಾದಿಯವರು ಬಹಳ ಪ್ರೀತಿ ಮಾಡ್ತಿದ್ರು, ಹೇಳ್ತಿದ್ರು ನೀವು ಬ್ಯಾಂಗ್ಳೂರಲ್ಲಿರಿ ಅಂತ. ಇಲ್ಲ ಅಂದ್ರೆ 2 ಪಾರ್ಟ್ ಮಾಡಿ ನೀವು, ಒಂದು ಹೈದ್ರಾಬಾದಲ್ಲಿ ಒಂದು ಬೆಂಗಳೂರಲ್ಲಿ ಅಂತ. ಬಹಳ ಸ್ನೇಹಿ ದಾದಿಯಾಗಿದ್ರು, ಹೃದಯದಿಂದ ಪ್ರೀತಿ ಮಾಡೋರು, ಮತ್ತೆ ಬಹಳ ಭೋಲಾ ಮತ್ತೆ ಪ್ರಿಯ. ಬಾಬಾ ಅವರು ಅನೇಕ ನಕ್ಷತ್ರಗಳನ್ನ ನೆನಪು ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಹೃದಯ ಪುಷ್ಪ ದಾದಿಯವರು ನೆನಪು ಬರ್ತಾರೆ. ನಿನ್ನೆ ರಾತ್ರಿ ಬಹಳ ವರಿಷ್ಠವಾದ ಸೀನಿಯರ್ ಭ್ರಾತಾಜಿ ಅಮೀರ್ ಚಂದ್ ಬಾಯಿ ಸಾಕಾರ ಮಾಧ್ಯಮ ಶರೀರವನ್ನ ಬಿಟ್ಟು ಶರೀರ ತ್ಯಾಗ ಮಾಡಿದ್ರು. ಅವರು ಚಂದ್ರಮಣಿ ದಾದಿ ಮತ್ತೆ ಅಚಲ್ ದೀದಿ ಪಾಲ್ನ, ಬ್ರಹ್ಮ ಬಾಬಾ ಮಮ್ಮ ಪಾಲ್ನ ನಾನು ತಗೊಂಡಿರೋದ್ರಿಂದ ಅವರು ಸಹ ತಗೊಂಡಿದ್ರು. ಬಹಳ ಚೆನ್ನಾಗಿ ಯೋಗ ಮಾಡ್ತಿದ್ರು. ಯಾವಾಗ್ಲೂ ಅವ್ರನ್ನ ನೋಡಿದಾಗ ಯೋಗದಲ್ಲಿ ಪರಂಧಾಮದಲ್ಲಿ ಇರ್ತಿದ್ರು ಅಂತ ಅನ್ಸ್ತಿತ್ತು. ಯಾಕೆಂದ್ರೆ ಅವ್ರ ಮುಖ ಎಲ್ಲ ಕೆಂಪಾಗ್ತಿತ್ತು. ಬಹಳಷ್ಟು ಬಟ್ಟೆಗಳನ್ನು ಆಯೋಜನೆ ಮಾಡ್ತಿದ್ರು. ಸೋನಿಪತ್ತಲ್ಲೂ ಬಹಳ ಸುಂದರ ರಿಟ್ರೀಟ್ ಸೆಂಟರ್ ಮಾಡಿದ್ರು. ನಮ್ ಭಾಗ್ಯ ಏನಂದ್ರೆ ನಾವು ಸಹ ಅವ್ರ ರಿಟ್ರೀಟ್ ಸೆಂಟರ್ ಅಲ್ಲಿ ಹೋಗಿ ಅಲ್ಲಿ ರಿಟ್ರೀಟ್ ಮಾಡಿ ಬಂದ್ವಿ. ಬಹಳ ಸ್ನೇಹಯುಕ್ತ ಪಾಲನೆಯನ್ನ ಕೊಡುವಂತಹ ಭ್ರಾತಾಜಿ ಅಮೀರ್ ಚಂದ್ ಬಾಯಿ ಅವ್ರನ್ನೂ ಸಹ ಈ ದಿನ ಬ್ರಾಹ್ಮಣ ಪರಿವಾರದ ಕಡೆಯಿಂದ ಶ್ರದ್ಧಾಂಜಲಿ ಅರ್ಪಿಸೋಣ. ಶತ ನಮಸ್ಕಾರ. ಈ ದಿನ ನಾವೆಲ್ಲ ಬ್ರಾಹ್ಮಣ ಆತ್ಮರು, ಅವ್ರ ಪ್ರತಿ ಯೋಗ ತಪಸ್ಯ ಮಾಡೋಣ. ಈಗ ನಾವು ಅಂಬಿಕಾ ಒಕ್ಕನವರ ಶಾಂತಿ ಸರೋವರದಲ್ಲಿ ಎಲ್ಲರ ಕಡೆಯಿಂದ ಸ್ವಾಗತ ಮಾಡ್ತಿದ್ದೀವಿ. ಬಹಳ ಸ್ವಾಗತ ಅಂತ. ಸಮಯ ಅನುಸಾರ ಬ್ರಾಹ್ಮಣರಿಗೆ ಈ ತರ ವಿಶೇಷ ಆತ್ಮಗಳ ಪಾಲನೆಯ ಬಹಳ ಅವಶ್ಯಕತೆ ಇದೆ. ಇದು ಸಹ ಬಾಬಾ ಅವರು ಬಹಳ ಒಳ್ಳೆ ಸಾಧನೆ ಸೈನ್ಸಿನ ಮುಖಾಂತರ ನಮ್ಗೆ ಸಿಕ್ತಿದೆ. ಸೈನ್ಸ್ ಇಂಥ ಸಾಧನೆಯನ್ನ ತೆಗ್ದಿದೆ. ಎಲ್ಲೇ ದೂರ ಇದ್ರು ನಾವು ಕೂತ್ಕೊಂಡು ಯಾರ ಜೊತೆ ಆದ್ರೂ ಕನೆಕ್ಟ್ ಆಗ್ಬೋದು, ನೋಡ್ಬೋದು, ಕೇಳ್ಬೋದು. ನಾವು ಅಲ್ಲೇ ಕರಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸಮಯ, ನಮ್ ಶಕ್ತಿ, ಹಣ ಎಲ್ಲ ನಾವು ಯೂಸ್ ಮಾಡಬೇಕು. ಆದ್ರೆ ಬಿನಾ ಟಿಕೆಟ್, ಬಿನಾ ಪಾಸ್ಪೋರ್ಟ್ ಎಲ್ಲಿ ಬೇಕಾದ್ರೂ ಸೈನ್ಸಿನ ಸಾಧನೆಯಿಂದ ಹೋಗ್ಬೋದು. ಇಂಥ ಟೈಮಲ್ಲಿ ಬಾಬಾ ಅವರು ನಮ್ಮನ್ನೆಲ್ಲ ಫರಿಷ್ಠರ್ ಆಗಿ ಮಾಡಿಬಿಟ್ಟಿದ್ದಾರೆ. ಬ್ಯಾಂಗ್ಳೂರ್ ಅವ್ರ ಕಡೆಯಿಂದನೂ ಅಮೀರ್ ಚಂದ್ ಬಾಯಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಿದ್ದಾರೆ ಅಕ್ಕೋರು. ಯಾರೆಲ್ಲ ಶರೀರ ಬಿಟ್ಟು ಹೋಗ್ತಿದ್ದಾರೆ, ಯಜ್ಞದ ಇನ್ನೂ ಬೇಹದ್ದಿನ ಸೇವೆಗೋಸ್ಕರ ಹೋಗ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಇಂಥ ಪವರ್ಫುಲ್ ಯೋಗಿ ಮಕ್ಕಳ ಅವಶ್ಯಕತೆ ಬಾಬಾ ಅವ್ರಿಗೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ.
ಈ ದಿನ ಬಾಬಾ ಸಫಲತೆಯ ನಕ್ಷತ್ರಗಳು ಯಾರೆಲ್ಲ ಇದ್ದಾರೆ ಅವ್ರನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ. ಬಾಬಾ ಅವರು ನಮ್ಮನ್ನೆಲ್ಲರೂ ಬಹಳ ಪ್ರೀತಿಯಿಂದ ಶೃಂಗಾರ ಮಾಡಿದ್ದಾರೆ. ಸರ್ವಶಕ್ತಿಗಳಿಂದ, ಎಲ್ಲ ಸಫಲತೆಗಳಿಂದ. ಈ ದಿನ ನಾವೆಲ್ಲ ಮಕ್ಕಳಿಗೆ ಬಾಬಾ ಅವರು ನಕ್ಷತ್ರಗಳ ರೂಪದಲ್ಲಿ ನೆನಪು ಮಾಡ್ತಿದ್ದಾರೆ. ಇಂತಹ ವಂಡರ್ಫುಲ್ ನಕ್ಷತ್ರಗಳು ನಾವಾಗಿದ್ದೀವಿ. ಆದ್ರೆ ನಕ್ಷತ್ರಗಳಲ್ಲೂ ವೆರೈಟಿ ಇದ್ದಾರೆ. ನಮ್ಮನ್ನ ನಾವು ಕೇಳ್ಕೋಬೇಕು, ನಾನೆಂತ ನಕ್ಷತ್ರ ಅಂತ. ಏಕೆಂದ್ರೆ ನಕ್ಷತ್ರ ಮಂಡಲದಲ್ಲೂ ವೆರೈಟಿ ನಕ್ಷತ್ರಗಳಿದಾರಲ್ವಾ. ಆ ನಕ್ಷತ್ರಗಳು ಕೇವಲ ರಾತ್ರಿಯಲ್ಲಿ ಸ್ವಲ್ಪ ಬೆಳಕನ್ನ ಕೊಡ್ತಾರೆ ಚಂದ್ರಮನ ಜೊತೆಯಲ್ಲಿ. ಆದ್ರೆ ನಾವು ಭೂಮಿಯ ಚೈತನ್ಯ ನಕ್ಷತ್ರಗಳು ಇಡೀ ವಿಶ್ವಕ್ಕೆ ಹಗಲನ್ನ ಮಾಡ್ಬಿಡ್ತೀವಿ, ರಾತ್ರಿಯಿಂದ ಹಗಲ್ ಮಾಡ್ಬಿಡ್ತೀವಿ. ಇದು ಬಹಳ ದೊಡ್ಡ ಸ್ವಮಾನದ ಮಾತಷ್ಟೇ ಅಲ್ಲ, ಆದ್ರೆ ನಮ್ಮ ಮಕ್ಕಳಿಗೆ ಬಾಬಾ ಅವರು ಈ ಸ್ವಮಾನವನ್ನ ಕೊಡ್ತಾ ಒಂದು ಬಹಳ ದೊಡ್ಡ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತಿದ್ದಾರೆ. ಇದ್ರ ಹಿಂದೆ ನಂಬರ್ 1 ಸಫಲತೆ ನಕ್ಷತ್ರ ಯಾರಿದ್ದಾರೆ ಅವರಿಗೆ ಬಾಬಾ ಏನ್ ಹೇಳ್ತಾರೆ, ಬಾಬಾ ಅವ್ರ ಜೊತೆ ಹಗಲನ್ನಾಗಿ ಮಾಡುವಂತಹ ಒಂದು ಜವಾಬ್ದಾರಿ ಇದೆ. ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮನ ಜೊತೆ ನಾವೆಷ್ಟು ಮಾಡ್ತಿದೀವಿ ಅದನ್ನ ಬಾಬಾ ಅವ್ರು ನಮ್ಗೆ ಚೆಕ್ ಮಾಡ್ಕೊಳಕ್ಕೂ ಹೇಳ್ತಿದ್ದಾರೆ, ಮತ್ತೆ ಜವಾಬ್ದಾರಿಯ ಅರಿವನ್ನು ತರಿಸ್ತಿದ್ದಾರೆ. ಇವತ್ತಿನ ಮುರಳಿಯ ರಿವೈಸ್ ಡೇಟ್ ಆಗಿದೆ ಜನವರಿ 23, 87. ಸಫಲತೆಯ ನಕ್ಷತ್ರಗಳ ವಿಶೇಷತೆ. ಈ ದಿನ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ತಮ್ಮ ಹೊಳಿತಾ ಇರುವಂತಹ ತಾರಾಮಂಡಲವನ್ನ ನೋಡ್ತಿದ್ದಾರೆ. ಅಲ್ಲಿ ಆಕಾಶದ ನಕ್ಷತ್ರಗಳಿದ್ದಾರೆ, ಇಲ್ಲಿ ಭೂಮಿಯ ನಕ್ಷತ್ರಗಳು. ಅದು ಪ್ರಕೃತಿಯ ಪವರ್ ಆಗಿದೆ. ಇವರು ಪರಮಾತ್ಮನ ನಕ್ಷತ್ರಗಳು, ಆತ್ಮೀಯ ನಕ್ಷತ್ರಗಳು. ನಾವು ಪರಮಾತ್ಮನ ನಕ್ಷತ್ರಗಳು. ಆ ನಕ್ಷತ್ರಗಳು ರಾತ್ರಿಗೇನೆ ಪ್ರಕಟ ಆಗ್ತಾರೆ. ಈ ಆತ್ಮೀಯ ನಕ್ಷತ್ರಗಳು ಅಥವಾ ಜ್ಞಾನ ನಕ್ಷತ್ರಗಳು, ಹೊಳಿತಾ ಇರುವಂತಹ ನಕ್ಷತ್ರಗಳು ಬ್ರಹ್ಮನ ರಾತ್ರಿಯಲ್ಲೇ ಪ್ರಕಟ ಆಗ್ತಾರೆ. ಆ ನಕ್ಷತ್ರಗಳು ರಾತ್ರಿಯನ್ನ ಹಗಲು ಮಾಡಲ್ಲ, ಕೇವಲ ಸೂರ್ಯ ರಾತ್ರಿಯನ್ನ ಹಗಲನ್ನಾಗಿ ಮಾಡ್ತಾನೆ. ಆದ್ರೆ ನೀವು ನಕ್ಷತ್ರಗಳು ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮನ ಜೊತೆಯಲ್ಲಿ ಅವರ ಜೊತೆಗಾರರಾಗಿ ರಾತ್ರಿಯನ್ನ ಹಗಲು ಮಾಡುವಂತವರಾಗಿದ್ದೀರಾ. ಪ್ರತಿಯೊಂದು ಲೈನ್ ಅನ್ನ ಕೇಳ್ತಾ ನಮ್ಮ ಚೆಕಿಂಗ್ ಅನ್ನ ಮಾಡ್ತಾ ಹೋಗ್ಬೇಕು. ನಾವೆಷ್ಟು ನಿರಂತರ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ತಂದೆಯ ಜೊತೆ ಸಾಥಿಯಾಗಿ ಆ ಸ್ಮೃತಿಯಲ್ಲಿರ್ತಾ ಹಗಲು ಮಾಡಕ್ಕೆ ನಾವೆಷ್ಟು ಸಹಯೋಗಿಯಾಗಿದ್ದೀವಿ. ಹೇಗೆ ಪ್ರಕೃತಿಯ ತಾರಾಮಂಡಲದಲ್ಲಿ ಅನೇಕ ಪ್ರಕಾರದ ನಕ್ಷತ್ರಗಳು ಹೊಳಿತಾ ಕಾಣ್ತಿರ್ತೆ, ಹಂಗೆ ಪರಮಾತ್ಮನ ತಾರಾಮಂಡಲದಲ್ಲೂ ಭಿನ್ನ ಭಿನ್ನ ಪ್ರಕಾರದ ನಕ್ಷತ್ರಗಳು ಹೊಳಿತಾ ಇರೋ ಹಾಗೆ ಬಾಬಾ ಅವ್ರಿಗೆ ಕಾಣ್ತಾ ಇದ್ದಾರೆ. ಆ ತಾರಾಮಂಡಲದಲ್ಲಿ ಕೆಲವರು ಬ್ರೈಟ್ ಇರ್ತಾರೆ, ಕೆಲವರು ಟಿಮ್ ಅಂತಿರ್ತಾರೆ. ಇಲ್ಲೂ ಸಹ ಪರಮಾತ್ಮನ ತಾರಾಮಂಡಲದಲ್ಲಿ ವೆರೈಟಿ ನಕ್ಷತ್ರಗಳಿದೆ. ಕೆಲವರು ಸಮೀಪದ ನಕ್ಷತ್ರಗಳು, ಕೆಲವರು ದೂರದ ನಕ್ಷತ್ರಗಳು,
ಕೆಲವರು ಸಫಲತೆಯ ನಕ್ಷತ್ರಗಳು, ಕೆಲವರು ಉಮೇದ್ವಾರ್ ನಕ್ಷತ್ರಗಳು, ಹೋಪ್ಫುಲ್ ನಕ್ಷತ್ರಗಳು. ನಮ್ಮ ಸ್ಥಿತಿಯ ಅನುಸಾರ ಬೇರೆ ಬೇರೆ ಹೆಸರನ್ನ ಬಾಬಾ ಅವ್ರ ನಕ್ಷತ್ರಕ್ಕೆ ಕೊಡ್ತಿದ್ದಾರೆ. ನಾವು ನೋಡ್ಕೋಬೇಕು ನಾವು ಬಾಬಾ ಅವರ ಸಮೀಪ ಸಫಲ ಎಷ್ಟಾಗಿದ್ದೀವಿ ಅಂತ. ಕೆಲವರು ಒಂದೇ ಸ್ಥಿತಿಯಲ್ಲಿ ಇರುವಂತವ್ರು ಇದ್ದಾರೆ, ಇನ್ನು ಕೆಲವರು ಸ್ಥಿತಿಯನ್ನ ಚೇಂಜ್ ಮಾಡ್ತಾ ಇರುವಂತಹ ನಕ್ಷತ್ರಗಳಿದೆ. ಅಲ್ಲಿ ಸ್ಥಾನ ಚೇಂಜ್ ಆಗತ್ತೆ ನಕ್ಷತ್ರಗಳದ್ದು, ಇಲ್ಲಿ ಸ್ಥಿತಿ ಚೇಂಜ್ ಆಗತ್ತೆ ಪರಮಾತ್ಮನ ತಾರಾಮಂಡಲದ ನಕ್ಷತ್ರಗಳಲ್ಲಿ. ಪ್ರಕೃತಿಯ ತಾರಾಮಂಡಲದಲ್ಲಿ ಧೂಮಕೇತು ಇರುತ್ತಲ್ಲ, ಬಾಲ ಇರುವಂತಹ ನಕ್ಷತ್ರನೂ ಇರುತ್ತೆ. ಅಂದಾಗ ಅಂಥವ್ರಿಗೆ ಬಾಬಾ ಎಕ್ಸ್ಪ್ಲೈನ್ ಮಾಡ್ತಾರೆ ಪ್ರತಿಯೊಂದು ಮಾತಲ್ಲಿ, ಪ್ರತಿ ಕಾರ್ಯದಲ್ಲಿ ಇದು ಯಾಕೆ, ಇದು ಏನಕ್ಕೆ, ಈ ಒಂದು ಪ್ರಶ್ನೆಗಳನ್ನ ಕೇಳುವಂಥವ್ರು ಅಂದ್ರೇನೆ, ಕ್ವಶನ್ ಅಂದ್ರೇನೆ ಬಾಲ ಇರುವಂಥದ್ದು. ಸೊ ಬಾಲ ಇರುವಂತಹ ನಕ್ಷತ್ರ ಧೂಮಕೇತು ಬಾಲ ಇರುತ್ತಲ್ಲ, ಸೊ ಚೆಕಿಂಗ್ ಮಾಡ್ಕೋಬೇಕು ಯಾವುದೇ ಮಾತಲ್ಲಿ, ಯಾವುದೇ ಕಾರ್ಯದಲ್ಲಿ ನನ್ಗೆ ಕ್ವೆಶ್ಚನ್ ಬರಲ್ಲ ತಾನೆ. ಹೇಗೆ ಪ್ರಕೃತಿಯಲ್ಲಿ ಧೂಮಕೇತು ಅಥವಾ ನಕ್ಷತ್ರದ ಪ್ರಭಾವ ಭೂಮಿ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರಲ್ಲ, ಹಾಗೇನೆ ಮತ್ತೆ ಮತ್ತೆ ಈ ಬಾಲ ಇರುವಂತಹ ನಕ್ಷತ್ರಗಳು ಈ ಬ್ರಾಹ್ಮಣ ಪರಿವಾರದ ವಾಯುಮಂಡಲವನ್ನ ಭಾರಿ ಮಾಡಿಬಿಡ್ತವೆ. ಇದ್ರಲ್ಲಿ ಎಲ್ಲರೂ ಅನುಭವಿ ಆಗಿದ್ದೀರಲ್ವಾ. ಸ್ವಯಂ ಪ್ರತಿನೂ ಸಂಕಲ್ಪದಲ್ಲೂ ಯಾಕೆ ಏನು ಅನ್ನೋ ಕ್ವೆಶ್ಚನ್ ಬಂದ್ಬಿಟ್ರೆ, ಆ ಬಾಲ ಆಗ್ಬಿಟ್ರೆ, ಆಗ ಮನಸ್ಸು ಬುದ್ಧಿಯ ಸ್ಥಿತಿಯಿಂದ ಸ್ವಯಂ ಪ್ರತಿನೂ ಭಾರಿ ಆಗ್ಬಿಡ್ತಾರೆ, ಹೊರೆ ಆಗ್ಬಿಡುತ್ತೆ. ಸ್ವಯಂ ಪ್ರತಿ ಪ್ರಶ್ನೆ ಬಂದ್ರು ಭಾರಿ ಆಗ್ತಾರೆ, ಬೇರೆಯವ್ರ ಪ್ರತಿ ಪ್ರಶ್ನೆ ಬಂದ್ರು ಭಾರಿ ಆಗ್ತಾರೆ. ಅದರ ಪ್ರಭಾವದಲ್ಲಿ ವಾಯುಮಂಡಲನು ಭಾರಿ ಆಗತ್ತೆ. ಜೊತೆಯಲ್ಲಿ ಯಾವುದೇ ಸಂಘಟನೆಯ ಮಧ್ಯದಲ್ಲಿ ಅಥವಾ ಸೇವೆಯ ಕಾರ್ಯದ ಪ್ರತಿ ಯಾಕೆ, ಏನು, ಹೀಗ, ಹಾಗ, ಈ ಕ್ವೆಶ್ಚನ್ ಮಾರ್ಕ್ಗಳ ಒಂದು ಲೈನ್, ಕ್ಯೂ, ಬಾಲ ಬಂದ್ಬಿಟ್ಟಾಗ, ಯಾಕೆ, ಏನು ಅನ್ನೋ ಕ್ವೆಶ್ಚನ್ ಮಾರ್ಕಿನ ಬಾಲ ಬಂದ್ಬಿಟ್ರೆ, ಈ ಎಲ್ಲ ಸೂಕ್ಷ್ಮ ಪ್ರಶ್ನೆಗಳು ಬರ್ತವಲ್ಲ, ಆಗ ಬಾಲ ಹಾಕದಂಗೆ. ಆಗ ಸಂಘಟನೆಯ ವಾತಾವರಣ ಅಥವಾ ಸೇವಾ ಕ್ಷೇತ್ರದ ವಾತಾವರಣ ಇಮ್ಮಿಡಿಯೇಟ್ ಆಗಿ ಭಾರಿ ಆಗ್ಬಿಡತ್ತೆ, ಹಗುರತೆ ಇರಲ್ಲ ವಾತಾವರಣದಲ್ಲಿ. ಸೂಕ್ಷ್ಮ ವೃತ್ತಿಯ ವೈಬ್ರೇಷನ್ಸ್ ಏನಿದೆ, ಪ್ರಶ್ನೆ ಅಂದ್ರೆ ಎಲ್ಲಾದ್ರೂ ಡ್ರಾಮಾದ ಮೇಲೆ, ತಂದೆದ ಮೇಲೆ, ಪರಿವಾರದ ಮೇಲೆ, ತನ್ನ ಮೇಲೆ ನಿಶ್ಚಯದಲ್ಲಿ ಕಡಿಮೆ ಇರುತ್ತೆ ಅಥವಾ ಇನ್ನೇನೋ ಇರ್ಬೋದು, ಅದಕ್ಕೇನೆ ಕ್ವೆಶ್ಚನ್ಸ್ ಬರುತ್ತೆ. ಸ್ವಯಂ ಪ್ರತಿ ಇರ್ಬೋದು, ಸಂಘಟನೆಯಲ್ಲಿ ಇರ್ಬೋದು, ಸೇವೆಯಲ್ಲಿ ಇರ್ಬೋದು, ಇದರ ಪ್ರಭಾವ ಆಗತ್ತೆ. ಜೊತೆಗೆ ಅನೇಕ ಪ್ರಕೃತಿಯ ನಕ್ಷತ್ರಗಳು ಮೇಲಿಂದ ಕೆಳಗ್ ಬಿದ್ದೋಗ್ತಾರಲ್ಲ, ಆಗ ಅವ್ರು ಏನಾಗ್ತಾರೆ, ಸ್ವಯಂ ಪ್ರತಿ ಸೇವಾ ಪ್ರತಿ ಪ್ರಭಾವ ಬೀಳ್ತೀವಿ ಅಥವಾ ನಾವು ಭಾರಿ ಆಗಿರ್ತೀವಿ, ತಂದೆಯವ್ರ ನೆನ್ಪಲ್ಲಿ ಹಗುರವಾಗಿರಲ್ಲ ಅಂದ್ರೆ, ಇದೆಲ್ಲ ಲೆಕ್ಕಾಚಾರಗಳು ಸೂಕ್ಷ್ಮ ಇದೆ. ಇದನ್ನೆಲ್ಲ ಬುದ್ಧಿಯಲ್ಲಿ ಇಟ್ಕೊಂಡು ಮುರ್ಲಿ ಕೇಳಿ. ಮೇಲಿಂದ ಕೆಳಗ್ ಬೀಳೋ ನಕ್ಷತ್ರಗಳು ಬಾಬಾ ಕೇಳ್ತಿದ್ದಾರೆ ಏನಾಗ್ತಾರೆ ಅಂತ. ಕಲ್ಲಾಗ್ಬಿಡ್ತಾರಲ್ವಾ, ಹೊಳಿತಾ ಇತ್ತು, ಕೆಳಗ್ ಬಿದ್ದ ಮೇಲೆ ಕಲ್ಲಾಗ್ಬಿಡುತ್ತೆ. ಪರಮಾತ್ಮ ನಕ್ಷತ್ರಗಳಲ್ಲೂ ಯಾವಾಗ ನಿಶ್ಚಯ, ಸಂಬಂಧ ಅಥವಾ ಸ್ವಧಾರಣೆಯ ಶ್ರೇಷ್ಠ ಸ್ಥಿತಿಯಿಂದ ಕೆಳಗ್ ಬಂದ್ಬಿಡ್ತಾರೆ ಅಂದಾಗ, ಆಗ ಕಲ್ ಬುದ್ಧಿಯವರಾಗ್ಬಿಡ್ತಾರೆ.
ಏನ್ ನಿಶ್ಚಯ ಇದೆ, 4 ಪಿಲ್ಲರ್ಸ್ ಏನಿದೆ, ಸ್ವಲ್ಪನಾದ್ರೂ ಕಡಿಮೆ ಇದ್ರೆ ಬಾಬಾ ಹೇಳ್ತಾರೆ ಅದರ ರಿಸಲ್ಟ್ ಏನು, ಕಲ್ಬುದ್ಧಿಯವ್ರಾಗ್ಬಿಡ್ತಾರೆ. ಹೇಗೆ ಪತ್ತರ್ ಬುದ್ಧಿ ಆಗ್ತಾರೆ, ಬುದ್ಧಿ ಆಗ್ತಾರೆ ಅಂತ ಕೇಳ್ತಾರೆ ಬಾಬಾ ಅವರು. ಹೇಗೆ ಕಲ್ಲನ್ನ ಎಷ್ಟೇ ನೀರ್ ಹಾಕಿ ಆದ್ರೆ ಆ ಕಲ್ ಕರ್ಗೋದಿಲ್ಲ, ಅದರ ರೂಪ ಬದಲಾವಣೆ ಆಗತ್ತೆ ಆದ್ರೆ ಅದು ಕರ್ಗೋಗೋದಿಲ್ಲ. ನೀರಲ್ಲಿ ಬೀಳ್ತಾ ಬೀಳ್ತಾ ಅದು ಸಾಫ್ಟ್ ಆಗ್ಬಿಡುತ್ತಲ್ಲ, ಸ್ಮೂತ್ ಆಗ್ಬಿಡುತ್ತಲ್ಲ ಕಲ್ಲು, ಆ ಮೇಲಿನ ಕಲ್ಲು, ಆದ್ರೆ ಅದು ಕರ್ಗೋದಿಲ್ಲ, ಕಲ್ಲಿಗೆ ಏನೂ ಧಾರಣೆ ಆಗಲ್ಲ. ಹಂಗೇನೆ ಯಾವಾಗ ಕಲ್ಲು ಬುದ್ಧಿಯವ್ರು ಆಗ್ಬಿಡ್ತೀವಿ ಆ ಸಮಯದಲ್ಲಿ ಎಷ್ಟೇ ಯಾವ್ದೇ ಒಳ್ಳೆ ಮಾತು ಅವರಿಗೆ ಅನುಭವ ಮಾಡಿಸಿದ್ರು ಅವರಿಗೆ ಅನುಭವಕ್ಕೆ ಬರಲ್ಲ. ಅದು ಎಷ್ಟೇ ಜ್ಞಾನದ ನೀರನ್ನ ಅವ್ರ ಮೇಲೆ ಹಾಕಿ ಆದ್ರೂ ಅವ್ರು ಚೇಂಜ್ ಆಗೋದಿಲ್ಲ. ಮಾತುಗಳು ಚೇಂಜ್ ಆಗ್ತಾ ಇರುತ್ತೆ, ಚೇಂಜ್ ಮಾಡ್ತಿರ್ತಾರೆ, ಆದ್ರೆ ಸ್ವಯಂ ಚೇಂಜ್ ಆಗಲ್ಲ. ಬ್ರಾಹ್ಮಣ ಜೀವನದಲ್ಲಿ ಅನುಭವದ ಶಕ್ತಿ, ಮೆಹಸೂಸ್ ಮಾಡೋ ಶಕ್ತಿ ಸಮಾಪ್ತಿ ಆಗೋದು, ಕಲ್ಲಾಗೋದು. ಬಾಬಾ ಅನೇಕ ಮುರಳಿಗಳಲ್ಲಿ ಹೇಳಿದ್ದಾರೆ ಇದು ಸಹ ಒಂದು ಪನಿಷ್ಮೆಂಟ್. ಕೇವಲ ಜ್ಞಾನದ ಆಳದಲ್ಲಿ ಹೋಗೋದಲ್ಲ, ಈ ಆಳದಲ್ಲಿ ಹೋಗ್ತಾ ನಮ್ ನಿಶ್ಚಯವನ್ನ ಪಕ್ಕಾ ಮಾಡ್ಕೊಳಲ್ಲ ಅಂದ್ರೆ ರಿಸಲ್ಟ್ ಅಲ್ಲಿ ನೋಡಿ ಎಷ್ಟು ದೊಡ್ಡ ಮಾತು ಇರುತ್ತೆ ಅಂತ. ಸೊ ಎಷ್ಟು ಜ್ಞಾನದ ನೀರ್ ಹಾಕಿದ್ರು ಅವರು ಚೇಂಜ್ ಆಗೋದಿಲ್ಲ, ಮಾತುಗಳನ್ನ ಚೇಂಜ್ ಮಾಡ್ತಾರೆ, ಸ್ವಯಂ ಚೇಂಜ್ ಆಗಲ್ಲ. ಇಂಥವ್ರಿಗೇನೆ ಹೇಳಲಾಗತ್ತೆ ಕಲ್ಬುದ್ಧಿಯವ್ರಾಗ್ಬಿಡ್ತಾರೆ. ಸೊ ನಮ್ಮನ್ನ ನಾವು ಕೇಳ್ಕೋಬೇಕು, ಈ ಪರಮಾತ್ಮ ತಾರಾಮಂಡಲದ ನಕ್ಷತ್ರಗಳ ಮಧ್ಯದಲ್ಲಿ ನಾನೆಂತಹ ನಕ್ಷತ್ರ ಆಗಿದ್ದೀನಿ, ನಾನು ಕೇಳ್ಕೋಬೇಕು. ನಾನ್ ಸಫಲತೆಯ ನಕ್ಷತ್ರನ ಅಥವಾ ಬಾಲ ಇರೋ ನಕ್ಷತ್ರನ? ಬೇರೆಯವರನ್ನ ನೋಡೋದ್ರಿಂದ ನಮ್ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ. ಕರೆಕ್ಷನ್ಗಳಲ್ಲಿ ಹೋದಾಗ ಪ್ರಶ್ನೆಗಳಲ್ಲಿ ಬಂದ್ಬಿಡ್ತೀವಿ ನಾವು. ಎಲ್ಲದಕ್ಕಿಂತ ಶ್ರೇಷ್ಠ ನಕ್ಷತ್ರ ಸಫಲತೆಯ ನಕ್ಷತ್ರ. ಸಫಲತೆಯ ನಕ್ಷತ್ರ ಅಂದ್ರೇನೆ ಯಾರು ಸ್ವಯಂನ ಸದಾ ಸ್ವಯಂನ ಪ್ರಗತಿಯಲ್ಲಿ ಸಫಲತೆಯ ಅನುಭವ ಮಾಡ್ತಾ ಇರುವಂತವ್ರು. ತನ್ನ ಪುರುಷಾರ್ಥದ ವಿಧಿಯಲ್ಲಿ ಸದೈವ ಸಹಜವಾಗಿ ಸಫಲತೆಯನ್ನ ಅನುಭವ ಮಾಡುವಂಥವ್ರು. ಸಫಲತೆಯ ನಕ್ಷತ್ರಗಳು ಸಂಕಲ್ಪದಲ್ಲೂ ಸ್ವಯಂನೇ ಪುರುಷಾರ್ಥದ ಪ್ರತಿ ಈ ಪ್ರಶ್ನೆ ಅವ್ರಿಗೆ ಬರಲ್ಲ, ಗೊತ್ತಿಲ್ಲ ಏನಾಗತ್ತೋ, ಹೇಗಾಗತ್ತೋ, ಏನ್ ಮಾಡೋದೋ ಏನ್ ಮಾಡಲ್ವೋ. ಈ ಅಸಫಲತೆ ಅಂಶ ಮಾತ್ರನೂ ಅವ್ರಲ್ಲಿ ಬರಲ್ಲ. ಅಂದ್ರೆ ಸ್ವಯಂನ ಸಫಲತೆಯ ಅಥವಾ ಪುರುಷಾರ್ಥದ ಪ್ರತಿ ಪ್ರಶ್ನೆಗಳು ಅವರಿಗೆ ಬರಲ್ಲ. ಅಸಫಲತೆಯ ಪ್ರಶ್ನೆಗಳು ಅಂಶ ಮಾತ್ರನೂ ಬರಲ್ಲ. ಯಾಕೆಂದ್ರೆ ನಾವು ಬಾಬಾ ಅವ್ರ ಹತ್ರ ಬಂದಿದೀವಿ ಅಂದ್ರೆ ನಮ್ ಭಾಗ್ಯ ಮಾಡ್ಕೊಳಕ್ ಬಂದಿದೀವಿ. ಬಾಬಾ ಹೇಳ್ತಾರೆ ಅವರು ಸ್ವಯಂನ ಪ್ರಗತಿಗೂ ಕಾರಣ ಫೌಂಡೇಶನ್ ಆಗಿದೆ ನಿಶ್ಚಯ. ಆದ್ರಿಂದ ಅವರಿಗೆ ಸಂಶಯದ ಪ್ರಶ್ನೆಗಳು ಬರಲ್ಲ. ಅಸಫಲತೆಯ ಅಂಶ ಮಾತ್ರನೂ ಸಂಕಲ್ಪದಲ್ಲೂ ಬರಲ್ಲ. ಹೇಗೆ ಸ್ಲೋಗನ್ ಇದೆ ಅಲ್ಲ, ಸಫಲತೆ ಜನ್ಮಸಿದ್ಧ ಅಧಿಕಾರ ಅಂತ, ಹಾಗೆ ಅವರು ಸ್ವಯಂ ಪ್ರತಿ ಸದಾ ಸಫಲತೆಯನ್ನ ಅಧಿಕಾರದ ರೂಪದಲ್ಲಿ ಅನುಭವ ಮಾಡ್ತಾರೆ. ಅಧಿಕಾರದ ಪರಿಭಾಷೆನೇ ಆಗಿದೆ ಯಾವುದೇ ಪರಿಶ್ರಮ ಇಲ್ಲದೆ ಏನೂ ಬೇಡ್ದೇನೆ ಅದು ಸಿಗುವಂಥದ್ದು, ಅದಕ್ಕೆ ಅಧಿಕಾರ ಅಂತ ಹೇಳ್ತಾರೆ. ಕೇಳದೆ ಪರಿಶ್ರಮ ಪಡದೆ ಸಿಗುವಂಥದಕ್ಕೆ ಅಧಿಕಾರ. ಸಹಜವಾಗಿ ಸ್ವತಃ ಅದು ಪ್ರಾಪ್ತಿ ಆಗೋದಕ್ಕೇನೆ ಅಧಿಕಾರ ಅಂತ ಹೇಳಲಾಗತ್ತೆ. ಹಂಗೇನೆ ಒಂದು ಸ್ವಯಂ ಪ್ರತಿ ಸಫಲತೆ, ಇನ್ನೊಂದು ತನ್ನ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಬ್ರಾಹ್ಮಣಾತ್ಮರ ಪ್ರತಿ ಇರ್ಬೋದು, ಅಥವಾ ಲೌಕಿಕ ಅಥವಾ ಅಲೌಕಿಕ ಕಾರ್ಯದ ಸಂಬಂಧದಲ್ಲಿರ್ಬೋದು, ಲೌಕಿಕ ಪರಿವಾರ ಅಥವಾ ಲೌಕಿಕ ಕಾರ್ಯದ ಸಂಬಂಧದಲ್ಲಿರ್ಬೋದು, ಸರ್ವ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಎಂಥದೇ ಕಠಿಣವಾದಂತಹ ಮಾತನ್ನ
ಸಫಲತೆಯ ಅಧಿಕಾರದ ಆಧಾರದ ಮೇಲೆ ಸಹಜ ಅಂತ ಅನುಭವ ಮಾಡೋದು, ಅರ್ಥಾತ್ ಸಫಲತೆಯ ಪ್ರಗತಿಯಲ್ಲಿ ಮುಂದುವರಿಯೋದು. ಲೌಕಿಕ ಇರ್ಬೋದು, ಲೌಕಿಕ ಸಂಬಂಧ ಇರ್ಬೋದು, ಅಲೌಕಿಕ ಸಂಬಂಧ ಇರ್ಬೋದು, ಎಲ್ಲೇ ಸಫಲತೆ ಅಂದ್ರೇನೆ ಪ್ರಗತಿಯಲ್ಲಿ ಮುಂದುವರಿಯೋದು. ಇದ್ರಲ್ಲಿ ಟೈಮ್ ಹಿಡಿಸ್ಬೋದು, ಆದ್ರೆ ಸಫಲತೆಯ ಅಧಿಕಾರ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ ಅವರು ಎಂಥದೇ ಪರಿಸ್ಥಿತಿಯಲ್ಲಿ. ಹಂಗೆ ಸ್ಥೂಲ ಕಾರ್ಯ ಅಥವಾ ಅಲೌಕಿಕ ಸೇವೆಯ ಕಾರ್ಯ ಎರಡೂ ಕ್ಷೇತ್ರದ ಕಾರ್ಯದಲ್ಲಿ ಕರ್ಮದಲ್ಲಿ ಸಫಲತೆಯ ನಿಶ್ಚಯ ಬುದ್ಧಿ ವಿಜಯಿಯಾಗಿರ್ತಾರೆ ಅವರು. ಅಂದ್ರೆ ಎಂಥದೇ ಕಾರ್ಯ ಮಾಡ್ತಾ ಇದ್ರು ನಿಶ್ಚಯ ಬುದ್ಧಿಯಲ್ಲಿ ಅವರು ನಿಶ್ಚಯ ಬುದ್ಧಿ ಇರೋದ್ರಿಂದ ವಿಜಯಿಯಾಗಿರ್ತಾರೆ ಪ್ರತಿಯೊಂದು ಕಾರ್ಯದಲ್ಲಿ. ಸ್ಥೂಲ ಕಾರ್ಯ ಇರ್ಬೋದು, ಅಲೌಕಿಕ ಸೇವೆಯಲ್ಲಿ ಇರ್ಬೋದು. ಅಲ್ಲಲ್ಲಿ ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗ್ ಬರುತ್ತೆ, ವ್ಯಕ್ತಿಗಳಿಂದ ಸಹನೆನೂ ಮಾಡ್ಬೇಕಾಗ್ ಬರುತ್ತೆ. ಆದ್ರೆ ಆ ಸಹನೆ ಮಾಡೋದು ನಮ್ಮ ಉನ್ನತಿಯ ದಾರಿ ಆಗ್ಬಿಡತ್ತೆ. ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗ್ ಬರುತ್ತೆ, ವ್ಯಕ್ತಿಗಳನ್ನ ಸಹನೆನೂ ಮಾಡಕ್ ಬರುತ್ತೆ. ಆದ್ರೆ ಆ ಮಾರ್ಗ ಉನ್ನತಿಯ ಸಹಜ ಮಾರ್ಗ ಆಗ್ಬಿಡತ್ತೆ. ಪರಿಸ್ಥಿತಿಗಳನ್ನ ಎದುರಿಸ್ತಾ ಪರಿಸ್ಥಿತಿ ಸ್ವಸ್ಥಿತಿಯ ಹಾರುವ ಕಲೆಯ ಸಾಧನೆ ಆಗ್ಬಿಡತ್ತೆ. ಅಂದ್ರೆ ಪ್ರತಿಯೊಂದು ಮಾತಲ್ಲಿ ಸಫಲತೆ ಸ್ವತಃ ಸಹಜ ಹಾಗೂ ಅವಶ್ಯಕವಾಗಿ ಪ್ರಾಪ್ತಿಯಾಗತ್ತೆ. ಸಫಲತೆ ಜನ್ಮಸಿದ್ಧ ಅಧಿಕಾರ ರೂಪ ಅಂದಾಗ ಸ್ವತಃ ಸಹಜ ಮತ್ತೆ ಅವಶ್ಯಕವಾಗಿ ಪ್ರಾಪ್ತಿಯಾಗತ್ತೆ. ಭಲೆ ಲೇಟ್ ಆಗ್ಬೋದು, ಬಟ್ ಪ್ರಾಪ್ತಿಯಾಗತ್ತೆ. ಸಫಲತೆ ನಕ್ಷತ್ರದ ವಿಶೇಷ ನಿಶಾನಿ ಏನು? ಅವರು ಎಂದೂ ಸ್ವಯಂನ ಸಫಲತೆ ಅಭಿಮಾನದಲ್ಲಿ ಬರಲ್ಲ. ಇದನ್ನ ಅಂಡರ್ಲೈನ್ ಮಾತು ಇದು. ಯಾವುದೇ ಕಾರ್ಯದ ಸಫಲತೆಯ ಅಭಿಮಾನ ಅವರಿಗಿರಲ್ಲ, ಅದರ ವರ್ಣನೆ ಮಾಡಲ್ಲ. ತನ್ನದೇ ಮಹಿಮೆಯ ಗಾಯನೆಯ ಗೀತೆಯನ್ನ ಹಾಡೋದಿಲ್ಲ. ಎಷ್ಟು ಸಫಲತೆನೋ ಅಷ್ಟು ನಮ್ರಚಿತ್ತ ನಿರ್ಮಲ್ ಸ್ವಭಾವದವರಾಗಿರ್ತಾರೆ. ನಮ್ರಚಿತ್ತ ನಿರ್ಮಲ್ ಸ್ವಭಾವದವರಾಗಿರ್ತಾರೆ. ಬೇರೆಯವರು ಅವ್ರ ಹಾಡನ್ನ ಹಾಡ್ತಾರೆ, ಆದ್ರೆ ಖುದ್ ಅವ್ರು ಸ್ವಯಂ ಸದಾ ಬಾಬಾವರ ಗುಣಗಾನ ಮಾಡ್ತಾರೆ. ಸಫಲತೆಯ ನಕ್ಷತ್ರ ಎಂದು ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಬರೋದಿಲ್ಲ. ಎಲ್ಲದರಲ್ಲೂ ನಿಶ್ಚಯ ಬುದ್ಧಿ ಇರೋದ್ರಿಂದ ಕ್ವೆಶ್ಚನ್ಸ್ ಬರಲ್ಲ ಅವ್ರಿಗೆ. ಸದಾ ಬಿಂದು ರೂಪದಲ್ಲಿ ಸ್ಥಿತ ಇರ್ತಾ ಪ್ರತಿ ಕಾರ್ಯದಲ್ಲಿ ಬೇರೆಯವ್ರಿಗೂ ಡ್ರಾಮಾದ ಬಿಂದುವ ಸ್ಮೃತಿ ತರಿಸ್ತಾರೆ. ವಿಘ್ನ ವಿನಾಶಕರನ್ನಾಗಿ ಮಾಡಿ, ಸಮರ್ಥರನ್ನಾಗಿ ಮಾಡಿ, ಸಫಲತೆಯ ಗುರಿಯ ಸಮೀಪ ಇರ್ತಾರೆ ಸದಾ ಅವರು. ಪ್ರಶ್ನೆಗಳಿಲ್ಲ ಅಂದ್ರೇನೆ ಬಿಂದು ಅಲ್ಲ. ಸ್ವಯಂ ಮತ್ತೆ ಬೇರೆಯವ್ರಿಗೂ ನೆನಪು ತರಿಸ್ತಾ ಸಫಲತೆಯ ಗುರಿಗೆ ಸಮೀಪ ಇರ್ತಾರೆ. ಸಫಲತೆಯ ನಕ್ಷತ್ರ ಎಂದು ಹದ್ದಿನ ಸಫಲತೆಯ ಪ್ರಾಪ್ತಿಯನ್ನ ನೋಡ್ತಾ ಪ್ರಾಪ್ತಿಯ ಸ್ಥಿತಿಯಲ್ಲಿ ಬಹಳ ಖುಷಿಯಾಗಿರೋದು, ಪರಿಸ್ಥಿತಿ ಬಂದಾಗ ಅಥವಾ ಪ್ರಾಪ್ತಿಗಳು ಕಡಿಮೆ ಆದಾಗ ಖುಷಿ ಕಡಿಮೆ ಆಗೋದು, ಈ ರೀತಿ ಸ್ಥಿತಿಯ ಪರಿವರ್ತನೆಯಲ್ಲಿ ಅವ್ರು ಬರೋದಿಲ್ಲ. ಅಂದ್ರೆ ಸಫಲತೆಯ ನಕ್ಷತ್ರ ಅಂದ್ರೇನೆ ಏಕರಸವಾಗಿರ್ತಾರೆ. ಅವ್ರ ಸ್ಥಿತಿ ಚೇಂಜ್ ಆಗಲ್ಲ, ಕಡಿಮೆ ಜಾಸ್ತಿ ಆಗಲ್ಲ. ಸದಾ ಬೇಹದ್ದಿನ ಸಫಲತಾ ಮೂರ್ತಿಗಳಾಗಿರ್ತಾರೆ. ಏಕರಸ ಒಂದೇ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರ್ತಾರೆ. ಹೊರಗಿನ ಪರಿಸ್ಥಿತಿ ಅಥವಾ ಕಾರ್ಯದಲ್ಲಿ ಹೊರಗಿನ ರೂಪದಲ್ಲಿ ಬೇರೆಯವರಿಗೆ ಅಸಫಲತೆ ಅನುಭವ ಆಗ್ಬೋದು, ಆದ್ರೆ ಸಫಲತೆಯ ನಕ್ಷತ್ರ ಅಸಫಲತೆಯ ಸ್ಥಿತಿಯ ಪ್ರಭಾವದಲ್ಲಿ ಬರೋದಿಲ್ಲ. ಸಫಲತೆಯ ಸ್ವಸ್ಥಿತಿಯಿಂದ ಅಸಫಲತೆಯನ್ನು ಪರಿವರ್ತನೆ ಮಾಡ್ಕೊಂಡ್ಬಿಡ್ತಾರೆ. ಇಂಪಾರ್ಟೆಂಟ್ ಮಾತೇನು ಅಂದ್ರೆ, ಹೊರಗಿನ ಪರಿಸ್ಥಿತಿ ಟೆಂಪ್ರವರಿ ಅಸಫಲತೆ ಇದ್ರೂನು ತನ್ನ ಪುರುಷಾರ್ಥದ ಸಫಲತೆ, ತನ್ನ ಸ್ವಸ್ಥಿತಿಯ ಸಫಲತೆಯಿಂದ, ಆ ತಾಕತ್ತಿಂದ ಅಸಫಲತೆಯನ್ನು ಅವ್ರು ಪರಿವರ್ತನೆ ಮಾಡ್ಕೊಂಡ್ಬಿಡ್ತಾರೆ. ಇದಾಗಿದೆ ಸಫಲತೆಯ ನಕ್ಷತ್ರಗಳ ವಿಶೇಷತೆ.
ಸೊ ಎಲ್ಲಾ ಪ್ರಕಾರದ ಸಫಲತೆ. ಈಗ ನಮ್ಮನ್ನ ನಾವು ಕೇಳ್ಕೋಬೇಕು, ನಾನ್ ಯಾರು? ಕೇವಲ ಹೋಪ್ ಅನ್ನ ಇಟ್ಕೊಂಡಿರುವಂತಹ ಉಮ್ಮೀದ್ವಾರ ಆಗಿದ್ದೀನ ಅಥವಾ ಸಫಲತಾ ಸ್ವರೂಪ ಆಗಿದ್ದೀನ? ಈಗಿನ ಪುರುಷಾರ್ಥದ ಪ್ರಮಾಣ ಯಾರು? ಉಮ್ಮೀದ್ವಾರ ಆಗೋದು ಒಳ್ಳೇದೆ, ಅಂದ್ರೆ ಹೋಪ್ ಇಟ್ಕೊಳ್ಳೋದು. ಆದ್ರೆ ಕೇವಲ ಹೋಪ್ ಇಟ್ಕೊಂಡು ನಡೆಯೋದು, ಪ್ರತ್ಯಕ್ಷ ಸಫಲತೆಯ ಅನುಭವ ಮಾಡದೇ ಇರೋದು, ಇದರಲ್ಲಿ ಒಂದೊಂದ್ಸತಿ ಶಕ್ತಿಶಾಲಿ, ಒಂದೊಂದ್ಸತಿ ಹೃದಯ ವಿದೀರ್ಣರಾಗೋದು, ಈ ಕೆಳಗೆ ಮೇಲೆ ಆಗೋದರ ಅನುಭವ ಜಾಸ್ತಿ ಇರುತ್ತೆ ಉಮ್ಮೀದ್ವಾರ ಆದ್ರೆ. ಪುರುಷಾರ್ಥಿ ಜೀವನದಲ್ಲಿ ನೋಡ್ಕೋಬೇಕು. ಯಾವುದೇ ಮಾತಲ್ಲಿ ಜಾಸ್ತಿ ಮೇಲೆ ಕೆಳಗೆ ಆದ್ರೆ ಸುಸ್ತಾಗ್ಬಿಡುತ್ತಲ್ವಾ? ಗಡಿ ಗಡಿ ಮೇಲೆ ಕೆಳಗೆ ಆಗ್ತಾ ಇದ್ರೆ, ಇದ್ರಲ್ಲೂ ನಡೀತಾ ನಡೀತಾ ಸುಸ್ತಿಯ ಅನುಭವ ಏನ್ ಮಾಡುತ್ತೆ, ನಮ್ಮನ್ನ ಹೃದಯ ವಿದೀರ್ಣರಾಗಿ ಮಾಡ್ಬಿಡತ್ತೆ. ಹೋಪ್ ಇಲ್ದೇ ಇರೋರ್ಗಿಂತ ಹೋಪ್ ಇಟ್ಕೊಳ್ಳೋದು ಒಳ್ಳೇದು. ಆದ್ರೆ ಸಫಲತಾ ಸ್ವರೂಪದ ಅನುಭವ ಮಾಡುವಂತವ್ರು ಸದಾ ಶ್ರೇಷ್ಠರಾಗಿರ್ತಾರೆ. ಹೋಪ್ ಇಟ್ಕೊಳ್ಳೋದು ಒಳ್ಳೆಯದು, ಹೋಪ್ಲೆಸ್ ಕೇಸ್ಗಿಂತ. ಆದ್ರೆ ಬಾಬಾ ಅವ್ರ ಇಶಾರ ಏನು, ಸಫಲತಾ ಸ್ವರೂಪರಾಗ್ಬೇಕು. ಸೊ ಈ ತಾರಾಮಂಡಲದ ಕಥೆನ ಎಲ್ಲರೂ ಕೇಳಿದ್ರಲ್ಲ. ಕೇವಲ ಮಧುಬನದ ಹಾಲ್ ತಾರಾಮಂಡಲ ಅಲ್ಲ, ಬೇಹದ್ದಿನ ಬ್ರಾಹ್ಮಣ ಪ್ರಪಂಚನೇ ತಾರಾಮಂಡಲ ಆಗಿದೆ. ಇಷ್ಟು ದೊಡ್ಡ ಬ್ರಾಹ್ಮಣ ಪರಿವಾರ ಅಲ್ವಾ ಎಲ್ಲ ತಾರಾಮಂಡಲ. ಎಲ್ಲ ಬರುವಂತಹ ಹೊಸ ಮಕ್ಕಳು, ಹೊಸಬ್ರು ಇದ್ದಾರೆ, ಹಳಬ್ರು ಇದ್ದಾರೆ, ಅನೇಕರು. ಅನೇಕ ಕಲ್ಪದವ್ರು ನೀವಾಗಿದ್ದೀರಾ ಅಂದಾಗ ಅತಿ ಪುರಾಣೆ ಆಗಿದ್ದೀರಾ ನೀವು. ಹೊಸ ಮಕ್ಕಳ ಹೊಸ ಉಮಂಗ ಉತ್ಸಾಹ ಮಿಲನ ಮಾಡುವುದರ ಡ್ರಾಮಾದ ಪ್ರಮಾಣ ಫಿಕ್ಸ್ ಆಗಿದೆ. ಬಹಳ ಉಮಂಗ ಇತ್ತಲ್ಲ, ಹೋಗ್ಬೇಕು ಅಂತ. ಇಷ್ಟು ಉಮಂಗ ಇತ್ತು, ಡೈರೆಕ್ಷನ್ ಸಹ ಕೇಳಿಸ್ಕೊಂಡಿಲ್ಲ. ಬಾಬಾನ ಮಿಲನದ ಸೀಸನ್ ಬಂದ್ರೆ ಡೈರೆಕ್ಷನ್ ಕೇಳಿಸ್ಕೊಳ್ದೆ ಓಡ್ಬಿಡ್ತಾರಲ್ವಾ. ಸೊ ಮಿಲನದ ಮಸ್ತಿಯಲ್ಲಿ ಮಸ್ತಾಗಿದ್ರಲ್ಲ. ಎಷ್ಟು ಹೇಳಿದ್ರು ಕಡಿಮೆ ಜನ ಬನ್ನಿ ಅಂತ ಯಾರಾದ್ರೂ ಕೇಳಿದ್ರ ಆ ಡೈರೆಕ್ಷನ್ ಅನ್ನ? ಪ್ರೀತಿಯಲ್ಲಿ ಏನ್ ಮಾಡ್ತಾರೆ, ಪ್ರೀತಿಯಲ್ಲಿ ಲಾ ಇಲ್ಲ ಅಂತ ಎಲ್ಲರೂ ಓಡೋಡ್ ಬಂದ್ಬಿಟ್ರಲ್ವಾ. ಬಾಬ್ದಾದರವರು ಬ್ರಾಹ್ಮದ ಪ್ರತಿ ದೃಶ್ಯವನ್ನ ನೋಡ್ತಾ ಹರ್ಷಿತರಾಗಿರ್ತಾರೆ. ಏಕೆಂದ್ರೆ ಇಷ್ಟೆಲ್ಲ ಮಕ್ಕಳು ಬರ್ಲೇಬೇಕಾಗಿತ್ತು, ಆದ್ರಿಂದ ಬಂದ್ಬಿಟ್ರಿ. ಎಲ್ಲ ಸಹಜವಾಗಿ ಸಿಗ್ತಿದೆ ಅಲ್ಲ, ಏನ್ರಲ್ಲೂ ಪರಿಶ್ರಮ ಕಷ್ಟ ಇಲ್ಲ ತಾನೆ. ಇದು ಸಹ ಡ್ರಾಮಾನುಸಾರ ಸಮಯ ಪ್ರಮಾಣ ರಿಹರ್ಸಲ್ ನಡೀತಿದೆ. ಎಲ್ಲರೂ ಖುಷಿಯಾಗಿದ್ದೀರಲ್ಲ. ಕಷ್ಟವನ್ನ ಸಹಜ ಮಾಡುವಂಥವ್ರು ಪ್ರತಿಯೊಂದು ಕಾರ್ಯದಲ್ಲಿ ಸಹಯೋಗ ಕೊಡೋದು, ಏನ್ ಡೈರೆಕ್ಷನ್ ಸಿಗತ್ತೆ ಅದರಲ್ಲಿ ಸಹಯೋಗಿ ಆಗೋದು, ಅರ್ಥಾತ್ ಸಹಜ ಮಾಡುವಂಥದ್ದು. ಏನೇ ಡೈರೆಕ್ಷನ್ ಸಿಗತ್ತೆ ಅದರಲ್ಲಿ ಸಹಯೋಗಿ ಆಗೋದು. ಡೈರೆಕ್ಷನ್ ಪ್ರಮಾಣ ಇರೋದು, ಅದ್ರ ಪ್ರಮಾಣ ಇರೋದು ಅಂದ್ರೇನೆ ಬಾಬರಿಗೆ ಸಹಯೋಗವನ್ನ ಕೊಡೋದು. ಅಂದಾಗ ಪ್ರತಿ ಕಾರ್ಯವನ್ನ ಸಹಜ ಮಾಡೋದು. ಒಂದ್ ವೇಳೆ ಸಹಯೋಗಿ ಆದ್ರೆ ಆಗ 5,000 ಜನನು ಅದರಲ್ಲಿ ಸಮಾವೇಶ ಆಗ್ಬಿಡ್ಬೋದು. ಸಹಯೋಗಿ ಆದ್ರೆ ಎಲ್ಲರೂ ಸಮಾವೇಶ ಆಗ್ಬಿಡ್ತಾರೆ. ಸಹಯೋಗಿ ಆಗಲ್ಲ ಅಂದ್ರೆ, ವಿಧಿಪೂರ್ವಕವಾಗಿ ನಡೆಯಲ್ಲ ಅಂದ್ರೆ 500 ಜನನು ಅಲ್ಲಿ ಸಮಾವೇಶ ಆಗೋದು ಕಷ್ಟ. ಇಷ್ಟೆಲ್ಲ ಜನ ಬಂದ್ಬಿಟ್ಟಿದಾರಲ್ಲ, ಅಷ್ಟು ಜನ ಸಮಾವೇಶ ಆಗ್ಬಿಡ್ತಾರಲ್ಲ. ಆದ್ರಿಂದ ದಾದಿಯವರಿಗೆ ಇಂಥ ರೆಕಾರ್ಡ್ ಅನ್ನ ತೋರಿಸಿ ಹೋಗ್ಬೇಕು. ನೀವು ಎಲ್ಲರ ಹೃದಯದಿಂದ ಬರ್ಬೇಕು. 5,000 ಜನ 500 ಜನಕ್ಕೆ ಸಮಾನ ಸಮಾವೇಶ ಆಗ್ಬಿಟ್ಟಿದ್ದಾರೆ ಅಂತ. ಇದಕ್ಕೆ ಹೇಳಲಾಗತ್ತೆ ಕಷ್ಟವನ್ನ ಸಹಜ ಮಾಡೋದು. ಸೊ ಎಲ್ಲರೂ ತಮ್ಮ ರೆಕಾರ್ಡ್ ಅನ್ನ, ಚೆನ್ನಾಗಿರೋ ರೆಕಾರ್ಡ್ ಅನ್ನ ತುಂಬಿಸ್ಕೊಂಡಿದ್ದೀರಾ ತಾನೆ, ಸರ್ಟಿಫಿಕೇಟ್ ಚೆನ್ನಾಗಿ ಸಿಗ್ತಿದೆ ತಾನೆ.
ಇದೇ ರೀತಿ ಸದಾ ಖುಷಿಯಾಗಿರಿ, ಖುಷಿ ಪಡಿಸಿ ಬೇರೆಯವ್ರಿಗೂ. ಆವಾಗ ಸದಾ ಖುಷಿಯಲ್ಲಿ ಚಪ್ಪಾಳೆ ತಟ್ತಾ ಇರ್ತೀರ. ಒಳ್ಳೆ ರೆಕಾರ್ಡ್ ಇದೆ, ಆದ್ರಿಂದನೇ ನೋಡಿ ಡ್ರಾಮಾನುಸಾರ 2 ಸಾರಿ ಮಿಲ್ನ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ತು. ಈ ಹೊಸಬರಿಗೋಸ್ಕರ ಡ್ರಾಮಾನುಸಾರ ಈ ರೀತಿ ಆಯ್ತು. ಸದಾ ಆತ್ಮೀಯ ಸಫಲತೆಯ ಶ್ರೇಷ್ಠ ನಕ್ಷತ್ರಗಳಿಗೆ ಸದಾ ಏಕರಸ ಸ್ಥಿತಿಯಿಂದ ವಿಶ್ವಕ್ಕೆ ಬೆಳಕು ಕೊಡುವಂತಹ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಸದಾ ಜೊತೆಯಲ್ಲಿ ಇರುವಂತಹ, ಸದಾ ಅಧಿಕಾರದ ನಿಶ್ಚಯದಿಂದ ನಶೆ ಹಾಗೂ ನಮ್ರಚಿತ್ತ ಸ್ಥಿತಿಯಲ್ಲಿರುವಂತಹ ಈ ರೀತಿ ಪರಮಾತ್ಮ ತಾರಾಮಂಡಲದ ಎಲ್ಲ ಹೊಳಿತಾ ಇರುವಂತಹ ನಕ್ಷತ್ರಗಳಿಗೆ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಬಾಬ್ ದಾದಾರವರ ಆತ್ಮೀಯ ಸ್ನೇಹ ಸಂಪನ್ನ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವೆಲ್ಲ ಆತ್ಮೀಯ ಮಕ್ಕಳದೂನು ಪ್ರಾಣಪ್ರಿಯ ಬಾಬ್ ದಾದಾರವರಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಪಾರ್ಟಿ ಅವ್ರ ಜೊತೆ ಮುಲಾಕಾತ್ ಇದೆ. ತಮ್ಮನ್ನ ಸದಾ ನಿರ್ವಿಘ್ನ ವಿಜಯಿ ರತ್ನ ಅಂತ ತಿಳ್ಕೊಳ್ತೀರಾ? ವಿಘ್ನ ಬರೋದು ಒಳ್ಳೇದು, ಆದ್ರೆ ಆ ವಿಘ್ನಗಳು ನಮ್ಮನ್ನ ಸೋಲ್ಸ್ಬಾರ್ದು. ವಿಘ್ನ ಬರೋದು ಒಳ್ಳೇದು, ಏಕೆಂದ್ರೆ ಅದು ನಮ್ಮನ್ನ ಪಾಸ್ ಮಾಡುತ್ತೆ, ಆದ್ರೆ ಅದು ನಮ್ಮನ್ನ ಸೋಲ್ಸ್ಬಾರ್ದು. ವಿಘ್ನ ಬರೋದು ಅಂದ್ರೆ ಸದಾ ನಮ್ಮನ್ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಬರೋದು. ವಿಘ್ನಗಳನ್ನು ಒಂದು ಮನೋರಂಜನೆಯ ಆಟ ಅಂತ ತಿಳ್ಕೊಂಡ್ ಪಾರ್ ಮಾಡೋದಕ್ಕೇನೆ ಹೇಳಲಾಗತ್ತೆ ನಿರ್ವಿಘ್ನ ವಿಜಯಿ. ಸೊ ಇದೆಲ್ಲ ಸಫಲತೆಯ ನಕ್ಷತ್ರಗಳ ಚಿಹ್ನೆಗಳಲ್ಲಿ ಅಡಿಷನ್ ಮಾಡ್ಬೇಕು. ಒಂದೊಂದು ಮಾತು ಬಾಬಾ ಅವ್ರು ಏನ್ ಹೇಳ್ತಿದ್ದಾರೆ, ಈ ರೀತಿ ನಾವು ವಿಘ್ನಗಳನ್ನ ತಿಳ್ಕೊಂಡಿದೀವ. ಸೊ ವಿಘ್ನಗಳಿಂದ ಹೆದರಲ್ಲ ತಾನೆ. ಯಾವಾಗ ತಂದೆಯ ಜೊತೆ ಇದೆ ಅಂದಾಗ ಹೆದರ್ಕೊಳ್ಳೋ ಯಾವುದೇ ಮಾತಿಲ್ಲ. ಯಾವಾಗ ನಾವು ಒಂಟಿಯಾಗಿರ್ತೀವಿ ಅಂದ್ರೆ ಅವಾಗ ಹೆದರ್ಕೊಳ್ತಾರೆ. ಆದ್ರೆ ಯಾರಾದ್ರೂ ಜೊತೆಯಲ್ಲಿದ್ರೆ ಆಗ ಅವ್ರು ಹೆದರ್ಕೊಳ್ಳಲ್ಲ, ಬಹದ್ದೂರ್ ಆಗ್ಬಿಡ್ತಾರಲ್ವಾ. ಸೊ ಎಲ್ಲಿ ತಂದೆಯ ಜೊತೆ ಇದೆ ಅಲ್ಲಿ ವಿಘ್ನಗಳು ನಿಮ್ಗೆ ಹೆದರುತ್ತೋ ಅಥವಾ ನೀವು ಹೆದರ್ಕೊಳ್ತೀರ. ಬಾಬಾ ಅವ್ರ ಜೊತೆ ಇದ್ರೆ 24/7 ಬಾಬಾ ಇರ್ತಾರಲ್ಲ ಜೊತೆಯಲ್ಲಿ. ಬಾಬಾ ಅವರು ಸದಾ ವಿಘ್ನ ವಿನಾಶಕರನ್ನಾಗಿ ಮಾಯಾಜೀತಾಗಿ ಇರ್ತಾರಲ್ವಾ. ಸರ್ವಶಕ್ತಿವಂತನ ಮುಂದೆ ವಿಘ್ನಗಳು ಏನು ಇಲ್ವಲ್ಲ. ಆದ್ರಿಂದ ವಿಘ್ನಗಳನ್ನ ಆಟ ಅಂತ ಅನ್ಕೊಳ್ತಾರೆ, ಕಷ್ಟ ಅನ್ಸಲ್ಲ. ವಿಘ್ನ ಅನುಭವಿಗಳನ್ನಾಗಿ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತೆ. ಯಾರು ಸದಾ ಬಾಬಾ ಅವ್ರ ನೆನಪು ಹಾಗೂ ಸೇವೆಯಲ್ಲಿ ಇರ್ತಾರೆ, ಅದ್ರಲ್ಲೇ ಬ್ಯುಸಿ ಇರ್ತಾರೆ, ಅವರು ಸದಾ ನಿರ್ವಿಘ್ನರಾಗಿರ್ತಾರೆ. ಒಂದ್ ವೇಳೆ ಬುದ್ಧಿ ಬ್ಯುಸಿ ಇಲ್ಲ ಅಂದ್ರೆ ಆಗ ವಿಘ್ನ ಅಥವಾ ಮಾಯೆ ಬಂದ್ಬಿಡುತ್ತೆ. ಮಾಯಾಜೀತ ಆಗ್ಬೇಕಂದ್ರೆ ಇಂಪಾರ್ಟೆಂಟ್ ಮಾತೇನು, ಬುದ್ಧಿಯನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋದು. ಸ್ಥೂಲವಾಗಿರ್ಬೋದು, ಸೂಕ್ಷ್ಮವಾಗಿರ್ಬೋದು. ಎಷ್ಟು ಬ್ಯುಸಿ ಇದ್ದಾಗ ಮಾಯೆ ಬರಲ್ಲ. ಬ್ಯುಸಿ ಇದ್ದಾಗ ಮಾಯೆನೂ ಸಹ ಕಿನಾರ ಮಾಡ್ಬಿಡತ್ತೆ, ದೂರ ಹೋಗ್ಬಿಡತ್ತೆ, ಬರೋದೇ ಇಲ್ಲ. ಮಾಯೆಗೂ ಗೊತ್ತಿದೆ ಇವರು ನನ್ ಜೊತೆಗಾರರಲ್ಲ. ಬಾಬಾ ಅವ್ರನ್ನ ಜೊತೆಗಾರರಾಗಿ ಮಾಡ್ಕೊಂಡಾಗ ಮಾಯನೂ ಅನ್ಕೊಳತ್ತೆ ಇವ್ರು ನನ್ ಸಾಥಿ ಅಲ್ಲ, ಈಗ ಇವರು ಪರಮಾತ್ಮನ್ ಸಾಥಿ ಆಗ್ಬಿಟ್ಟಿದ್ದಾರೆ ಅಂತ ನಮ್ಮಿಂದ ದೂರ ಹೋಗ್ಬಿಡತ್ತೆ. ಅನೇಕ ಬಾರಿ ವಿಜಯಿಗಳಾಗಿದ್ದೀರಾ, ಆದ್ರಿಂದ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದು ದೊಡ್ಡ ಮಾತಲ್ಲ. ಯಾವ ಕೆಲ್ಸವನ್ನ ಅನೇಕ ಬಾರಿ ಮಾಡಿರ್ತೀವಿ ಅದು ಸಹಜ ಅನ್ಸುತ್ತಲ್ವಾ. ಸೊ ಅನೇಕ ಬಾರಿಯ ವಿಜಯಿಗಳು ನಾವು. ಸದಾ ರಾಸಿಯಾಗಿರುವಂಥವ್ರಲ್ವಾ. ಮಾತೇರು ಸದಾ ಖುಷಿಯಾಗಿರ್ತೀರಾ.
ಎಂದು ಅಳದಿಲ್ಲ ತಾನೆ. ಇಂಥ ಪರಿಸ್ಥಿತಿ ಬಂದಾಗ ಅಳ್ತೀರಾ? ಬಹದ್ದೂರ್ ಆಗಿದ್ದೀರಲ್ವಾ ಅಂತ ಹೇಳ್ತಾರೆ ಬಾಬಾ. ಪಾಂಡವ್ರು ಮನ್ಸಲ್ಲಿ ಅಳಲ್ಲ ತಾನೆ. ಅಕ್ಕಂದ್ರು ಸ್ಥೂಲವಾಗಿ ಅಳ್ತಾರೆ, ಪಾಂಡವ್ರು ಒಳಗೆ ಒಳಗೆ ಅಳ್ತಾರಲ್ವಾ. ಅದಕ್ಕೆ ಬಾಬಾ ಕೇಳ್ತಿದ್ದಾರೆ, ಒಳಗೆ ಅಳ್ತಿಲ್ಲ ತಾನೆ ಅಂತ. ಇದು ಯಾಕೆ ಹಿಂಗಾಯ್ತು, ಇದು ಏನ್ ಹಿಂಗಾಗಿದೆ, ಈ ತರ ಅಳಲ್ಲ ತಾನೆ ಅಂತ ಬಾಬಾ ಕೇಳ್ತಿದ್ದಾರೆ. ಈ ಕ್ವೆಶ್ಚನ್ಸ್ ಒಳಗಿಂದ ನಮ್ಮನ್ನ ಅಳೋ ತರ ಮಾಡುತ್ತಲ್ಲ. ತಂದೆಯ ಮಕ್ಕಳಾಗಿನೂ ಒಂದ್ ವೇಳೆ ಸದಾ ಖುಷಿಯಾಗಿಲ್ಲ ಅಂದ್ರೆ ಯಾವಾಗಿರ್ತೀರಾ? ಎಲ್ಲರೂ ಸಹ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬ್ರಾಹ್ಮಣ ಜೀವನ ಅತೀಂದ್ರಿಯ ಸುಖದ ಜೀವನ. ನೀವೇ ಸುಖಿ ಇಲ್ಲ ಅಂದ್ರೆ, ಈಗ್ಲೇ ಸುಖಿ ಇಲ್ಲ, ಈಗ್ಲೇನೆ ಯಾಕೆ ಏನು ಅಂತ ಪ್ರಶ್ನೆಗಳು ಬಂದ್ರೆ ಯಾವಾಗ ಖುಷಿಯಾಗಿರ್ತೀರಾ? ಬಾಬಾವ್ರ ಮಗು ಆಗೋದು ಅಂದ್ರೇನೆ ಸದಾ ಖುಷಿಯಲ್ಲಿರೋದು. ದುಃಖನೂ ಇಲ್ಲ, ದುಃಖದಲ್ಲಿ ನಾವು ಅಳೋದು ಇಲ್ಲ. ಎಲ್ಲಾ ದುಃಖ ದೂರ ಆಗ್ಬಿಡ್ತು. ಬಾಬಾವ್ರ ಮಕ್ಕಳಾಗಿದ್ದ ತಕ್ಷಣ ಎಲ್ಲಾ ದುಃಖ ದೂರ ಆಗ್ಬಿಡ್ತು. ತನ್ನ ಈ ವರದಾನವನ್ನ ಸದಾ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ದುಃಖ ದೂರ ಆಗ್ಬಿಡ್ತು ಅನ್ನೋ ವರದಾನವನ್ನ, ಸುಖಿ ಭವದ ವರದಾನ ಸಿಕ್ಬಿಡ್ತಲ್ವಾ. ಕ್ವೆಶ್ಚನ್ಸೇ ಇಲ್ಲ ಅಂದಾಗ ದುಃಖನೂ ಇಲ್ಲ. ಎರಡನೇ ಗ್ರೂಪು ತಮ್ಮ ಈ ಆತ್ಮೀಯ ಗಾರ್ಡನಿನ ಆತ್ಮೀಯ ಗುಲಾಬಿಗಳಾಗಿದ್ದೀವಿ ಅಂತ ತಿಳ್ಕೊಳ್ತೀರಾ? ಹೇಗೆ ಎಲ್ಲಾ ಹೂಗಳಲ್ಲಿ ಗುಲಾಬಿ ಹೂ ಏನಿದೆ ತನ್ನ ಒಂದು ಸುಗಂಧದ ಕಾರಣ ಎಲ್ಲರಿಗೂ ಪ್ರಿಯ ಆಗತ್ತೆ. ಸೊ ಅದು ಗುಲಾಬು, ಆದ್ರೆ ನೀವೆಲ್ಲ ಆತ್ಮೀಯ ಗುಲಾಬಿಗಳು. ನಮ್ಮನ್ನ ನಾವು ನೋಡ್ಕೋಬೇಕು. ನಮ್ಮಲ್ಲಿ ಆತ್ಮೀಯತೆ ಇದೆಯಾ? ಆ ಸುಗಂಧ ಇದೆಯಾ? ಆ ಸುಗಂಧ ಇದೆಯಾ? ಆತ್ಮೀಯ ಗುಲಾಬ ಅಂದ್ರೆ ಅದರಲ್ಲಿ ಸದಾ ಆತ್ಮೀಯತೆಯ ಖುಷ್ಬು, ಸುಗಂಧ ಇರುವಂಥದ್ದು. ಆತ್ಮೀಯ ಸುಗಂಧ ಇರುವಂಥವ್ರು ಎಲ್ಲಿ ನೋಡಿದ್ರು, ಯಾರನ್ನ ನೋಡಿದ್ರು ಆತ್ಮವನ್ನೇ ನೋಡ್ತಾರೆ, ಶರೀರವನ್ನ ನೋಡಲ್ಲ. ಯಾರನ್ನ ನೋಡಿದ್ರು, ಎಲ್ಲಿ ನೋಡಿದ್ರು ಆತ್ಮನನ್ನೇ ನೋಡ್ತಾರೆ, ಶರೀರವನ್ನ ನೋಡಲ್ಲ. ಇದಕ್ಕೇನೆ ಹೇಳಲಾಗತ್ತೆ ಆತ್ಮೀಯ ಗುಲಾಬಿಗಳು ಅಂತ. ಇದು ತಂದೆಯ ಗಾರ್ಡನ್ ಆಗಿದೆ. ಹೇಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದಾರೋ ಹಾಗೆ ಈ ಒಂದು ಗಾರ್ಡನ್ ಅಲ್ಲೂ ಶ್ರೇಷ್ಠಾತಿ ಶ್ರೇಷ್ಠ ಅಂದ್ರೆ ಈ ಒಂದು ಗಾರ್ಡನ್ನಿನ ವಿಶೇಷ ಶೃಂಗಾರ ಆಗಿದೆ ಆತ್ಮೀಯ ಗುಲಾಬಿಗಳು. ನೀವೆಲ್ಲ ಆ ನಶೆ ಸದಾ ಇರಬೇಕು. ಈ ಒಂದು ಆತ್ಮೀಯ ಸುಗಂಧ ಅನೇಕ ಆತ್ಮಗಳ ಕಲ್ಯಾಣವನ್ನ ಮಾಡುವಂಥದ್ದಾಗಿದೆ. ನಿರಂತರದ ಆತ್ಮೀಯತೆನೆ ಬಹಳ ದೊಡ್ಡ ಸೇವೆ. ಇದನ್ನ ಅಂಡರ್ಲೈನ್ ಮಾಡಿಸ್ತಿದ್ದಾರೆ ಬಾಬಾ ಅವರು. ಈ ದಿನ ವಿಶ್ವದಲ್ಲಿ ಏನೆಲ್ಲ ಕಷ್ಟಗಳಿದೆ ಅದಕ್ಕೆ ಕಾರಣನೇ ಆಗಿದೆ ಪರಸ್ಪರ ಒಬ್ಬರಿಬ್ಬರನ್ನ ಆತ್ಮನನ್ನಾಗಿ ನೋಡೋದಿಲ್ಲ. ಈ ದಿನ ಇದರ ಬಗ್ಗೆ ಎಲ್ಲರೂ ವಿಚಾರ ಮಾಡಿ, ಆತ್ಮವನ್ನ ನೋಡೋದ್ರಿಂದ ಲಾಭ ಏನೋ, ನೋಡದೇ ಇರೋದ್ರಿಂದ ಏನಾಗತ್ತೆ? ಅದರ ಪ್ರಭಾವ ನಮ್ಮ ಹಾರುವ ಕಲೆಯ ಮೇಲೆ ಏನ್ ಪ್ರಭಾವ ಬೀಳುತ್ತೆ, ಮತ್ತೆ ಮನ್ಸ ಸೇವಾ ವಿಶ್ವ ಸೇವೆಯಲ್ಲಿ ಏನಾಗತ್ತೆ? ನಿರಂತರದ ಬಗ್ಗೆ ಯೋಚನೆ ಮಾಡಿ. ದೇಹಾಭಿಮಾನದ ಕಾರಣನೇ ಎಲ್ಲ ಸಮಸ್ಯೆಗಳು. ದೇಹಿ ಅಭಿಮಾನಿ ಆದಾಗ ಎಲ್ಲ ಸಮಸ್ಯೆಗಳೂ ಸಮಾಪ್ತಿ ಆಗ್ಬಿಡುತ್ತೆ.
ನೀವು ಆತ್ಮೀಯ ಗುಲಾಬಿಗಳು, ವಿಶ್ವದಲ್ಲಿ ಆತ್ಮೀಯತೆಯ ಸುಗಂಧವನ್ನ ಹರಡ್ಲಿಕ್ಕೆ ನಿಮಿತ್ತ ಆಗಿದ್ದೀರಾ. ಆತ್ಮೀಯ ಗುಲಾಬಿಗಳು ಆತ್ಮೀಯತೆಯನ್ನ ಹರಡುವಂತಹ ಗುಲಾಬಿಗಳಾಗಿದ್ದೀರಾ, ಅದಕ್ಕೆ ನಿಮಿತ್ತ ಆಗಿದ್ದೀರಾ. ಆ ತರ ನಶೆ ಇರುತ್ತಾ ಅಥವಾ ಒಂದೊಂದ್ಸತಿ ಇರಲ್ವಾ? ಸದಾ ಏಕರಸ ಸ್ಥಿತಿಯಲ್ಲಿ ಶಕ್ತಿ ಇರುತ್ತೆ. ಸ್ಥಿತಿ ಚೇಂಜ್ ಆಗೋದ್ರಿಂದ ಶಕ್ತಿನೂ ಕಡಿಮೆ ಆಗ್ಬಿಡತ್ತೆ. ಯಾವಾಗ ಎಳೆ ಒಂದೇ ತರ ಇರುತ್ತೆ, ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಆಗ ಏಕರಸವಾಗಿರುತ್ತಲ್ಲ. ಕರೆಂಟ್ ಲೈನಲ್ಲೂ ಸಹ ಕರೆಂಟಿನ ಫ್ಲೋ ಒಂದೇ ತರ ಇದ್ರೆ ಹೇಗಿರತ್ತೆ, ಹಂಗೆ ಡಿಸ್ಟರ್ಬೆನ್ಸ್ ಇದ್ರೆ ಹೇಗಿರತ್ತೆ. ಅದಕ್ಕೆ ಬಾಬು ಅವ್ರು ಹೇಳ್ತಾರೆ, ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಸ್ಥಿತಿ ಚೇಂಜ್ ಆಗ್ತಿದ್ರೆ. ಸದಾ ತಂದೆಯ ನೆನಪಲ್ಲಿ ಇರ್ತಾ ಎಲ್ಲೇ ನೀವು ಸೇವೆಯ ಸಾಧನೆ ಇದೆ ಚಾನ್ಸ್ ತಗೊಂಡು ಮುಂದುವರಿತಾ ಹೋಗಿ ಅಂತಾರೆ ಬಾಬಾ ಅವರು. ಇಷ್ಟು ಮುಂದುವರಿಬೇಕು. ಈ ಸಂಗಮ್ ಯುಗದಲ್ಲಿ ಅಷ್ಟೇ ಚಾನ್ಸ್ ಇದೆ ನಮ್ಗೆ. ಚಾನ್ಸ್ ತಗೊಳ್ಳಿ, ಸೇವೆ ಮಾಡ್ತಾ ಮುಂದುವರಿರಿ. ಪರಮಾತ್ಮನ ಗಾರ್ಡನಿನ ಆತ್ಮೀಯ ಗುಲಾಬಿಗಳು ಅಂತ ತಿಳ್ಕೊಳ್ತಾ ಆತ್ಮೀಯತೆಯ ಸುಗಂಧವನ್ನ ಹರಡ್ತಾ ಹೋಗಿ. ಇಷ್ಟು ಮಧುರ ಆತ್ಮೀಯ ಸುಗಂಧ ಇದಾಗಿದೆ. ಈ ಸುಗಂಧವನ್ನ ಎಲ್ಲರೂ ಬಯಸ್ತಾರೆ. ಈ ಆತ್ಮೀಯ ಸುಗಂಧ ಅನೇಕ ಆತ್ಮಗಳ ಜೊತೆ ತನ್ನ ಕಲ್ಯಾಣವನ್ನು ಮಾಡ್ಬಿಡುತ್ತೆ. ಬಾಬ್ದಾದ ನೋಡ್ತಾರೆ ಎಷ್ಟು ಆತ್ಮೀಯ ಸುಗಂಧ ಎಲ್ಲಿವರೆಗೂ ಹರಡ್ತಿರ್ತಾರೆ ಮಕ್ಕಳು ಅಂತ. ಇದ್ರಲ್ಲಿ ಸ್ವಲ್ಪನಾದ್ರೂ ದೇಹಾಭಿಮಾನ ಮಿಕ್ಸ್ ಇದ್ರೆ ಆಗ ಆ ಒಂದು ಸುಗಂಧ ಒರಿಜಿನಲ್ ಆಗಿರಲ್ಲ. ಮನ್ಸ ಸೇವಾ ಪ್ರತಿ ಇದು ಬಹಳ ಅಂಡರ್ಲೈನ್ ಮಾಡುವಂತಹ ಮಾತುಗಳು. ನಮ್ಮ ನಿರಂತರ ಬಾಬನ ಪ್ರಾಪ್ತಿಗಳ ಫ್ಲೋ ಏನಿದೆ, ದೇಹ ಅಭಿಮಾನನೇ ಅಲ್ಲ, ದೇಹ ಬಾನದಿಂದನೂ ಡಿಟ್ಯಾಚ್ ಆಗಿರ್ಬೇಕು. ಇಲ್ಲ ಅಂದ್ರೆ ಒರಿಜಿನಲ್ ಖುಷ್ಬು ಇರಲ್ಲ ಅಂತ ಹೇಳಿದ್ರಲ್ಲ. ಸದಾ ಈ ಆತ್ಮೀಯ ಸುಗಂಧದಿಂದ ಬೇರೆಯವರನ್ನೂ ಸುಗಂಧಿತ ಮಾಡ್ತಾ ಹೋಗಿ. ಸದಾ ಅಚಲವಾಗಿದ್ದೀರಾ, ಯಾವುದೇ ಹಲ್ಚಲ್ ನಿಮ್ಮನ್ನ ಅಲ್ಗಾಡಿಸ್ತಿಲ್ಲ ತಾನೆ. ಏನೇ ಆಗ್ತಾ, ಏನನ್ನೇ ಕೇಳ್ತಾ ನೋಡ್ತಾ ಸ್ವಲ್ಪನೂ ಹಲ್ಚಲಲ್ಲಿ ಬರಲ್ಲ ತಾನೆ. ಏನೇ ಕೇಳ್ತಿದ್ರು ನೋಡ್ತಿದ್ರು ಏನೇ ಆಗ್ಲಿ, ಬಾಬಾ ಹೇಳ್ತಾರೆ ಹಲ್ಚಲಲ್ಲಿ ಬರಬಾರ್ದು. ವ್ಯರ್ಥನೂ ಸ್ವಲ್ಪ ಹಲ್ಚಲೇ ಅಲ್ವಾ. ಯಾವಾಗ ನಥಿಂಗ್ ನ್ಯೂ ಅಂತ ಗೊತ್ತಿದೆ ಆಗ ಹಲ್ಚಲಲ್ಲಿ ಏನಕ್ಕೆ ಬಂದ್ರಿ? ಅನೇಕ ಹೊಸ ಮಾತಾದ್ರೆ ಹಲ್ಚಲಲ್ಲಿ ಬರ್ಬೇಕಲ್ವಾ. ಯಾಕೆ ಏನು ಅನೇಕ ಕಲ್ಪಗಳಾಗ್ಬಿಟ್ಟಿದೆ ಅಲ್ಲ. ಇದು ಯಾಕೆ ಏನು ಅಂತ ಅನೇಕ ಕಲ್ಪಗಳಾಗ್ಬಿಟ್ಟಿದೆ. ಇದಕ್ಕೇನೆ ಹೇಳ್ತಾರೆ ಡ್ರಾಮಾದ ಮೇಲೆ ನಿಶ್ಚಯ ಬುದ್ಧಿ ಅಂದ್ರೆ ಪ್ರಶ್ನೆಗಳಿಲ್ಲ, ಸದಾ ಫುಲ್ ಸ್ಟಾಪ್ ಸ್ಥಿತಿ. ಸರ್ವಶಕ್ತಿವಂತನ ಸಾಥಿ ಆಗಿದ್ದೀರಾ ಅಂದಾಗ ನೀವು ಬೇಪರ್ವಾ ಬಾದ್ಶಾ ಅಂದ್ರೆ ಯಾವ್ದ್ರದ್ದು ಲೆಕ್ಕ ಮಾಡಲ್ಲ. ಎಲ್ಲ ಚಿಂತೆಗಳನ್ನ ಬಾಬೋರಿಗೆ ಕೊಟ್ಬಿಟ್ಟಿದ್ದೀರಾ ಅಂದ್ರೆ ಸದಾ ಸ್ವಯಂ ಬೇಫಿಕರ್ ಬಾದ್ಶಾ ಆಗಿದ್ದೀರಲ್ಲ, ನಿಶ್ಚಿಂತ ಚಕ್ರವರ್ತಿ. ಹಗುರವಾಗಿರುವ ಸಹಜ ಸಾಧನೆಯನ್ನು ಜವಾಬ್ದಾರಿಗಳನ್ನ ಬಾಬೋರಿಗೆ ಕೊಟ್ಬಿಡೋದು. ಹಿಂಗಲ್ಲ ಕೊಡೋದು ತಗೊಳ್ಳೋದು, ಒಂದ್ರಿಂದ ಕೊಡೋದು ಇನ್ನೊಂದ್ರಿಂದ ತಗೊಳ್ಳೋದಲ್ಲ. ಬಾಬಾ ಅವ್ರು ಹೇಳ್ತಾರೆ ಬೇಫಿಕರ್ ಬಾದ್ಶಾ, ಬೇಪರ್ವಾಹ ಬಾದ್ಶಾ. ಯಾವಾಗ ಆಗತ್ತೆ? ಯಾವಾಗ ಬಾಬಾ ಅವ್ರ ಜೊತೆ ಇರ್ತೀವಿ. ಸದಾ ಆತ್ಮೀಯ ಸುಗಂಧವನ್ನ ಹರಡ್ತಾ ಇರಿ, ಆಗ ಎಲ್ಲಾ ವಿಘ್ನಗಳು ಸಮಾಪ್ತಿ ಆಗತ್ತೆ. ಸದಾ ಆತ್ಮೀಯ ಸುಗಂಧ ಹರಡ್ತಾ ಇರಿ, ಆಗ ವಿಘ್ನಗಳು ಸಮಾಪ್ತಿ ಆಗತ್ತೆ ಅಂತಾರೆ. ಆತ್ಮೀಯತೆಯಲ್ಲಿ ಸ್ಥಿತ ಆಗೋದು ಅಂದ್ರೇನೆ ಎಲ್ಲಾ ಮಾತುಗಳಿಗೆ ಫುಲ್ ಸ್ಟಾಪ್ ಆಗ್ಬಿಡುತ್ತೆ. ಇದನ್ನ ಆಳವಾಗಿ ಬಹಳ ಸಮಯದ ಪ್ರಾಕ್ಟೀಸ್ ಇದನ್ನ ಮಾಡ್ಬೇಕು. ಈಗ ವರದಾನ, ಪ್ರತ್ಯಕ್ಷತೆಯ
ಪ್ರತ್ಯಕ್ಷತೆಯ ಸಮಯವನ್ನ ಸಮೀಪ ತರುವಂತಹ ಸದಾ ಶುಭ ಚಿಂತಕ ಹಾಗೂ ಸ್ವಚಿಂತನ ಭವ. ಪ್ರತ್ಯಕ್ಷತೆಯ ಸಮಯವನ್ನ ಸಮೀಪ ತರುವಂತಹ ಸದಾ ಶುಭ ಚಿಂತಕ ಹಾಗೂ ಸ್ವಚಿಂತಕ ಭವ. ಈಗಂತೂ ಟೈಮ್ ಬಂದ್ಬಿಟ್ಟಿದೆ ಅಲ್ಲ. ಸೇವೆಯಲ್ಲಿ ಸಫಲತೆ ಆಧಾರ ಆಗಿದೆ ಶುಭ ಚಿಂತಕ ವೃತ್ತಿ. ಏಕೆಂದ್ರೆ ನಿಮ್ಮ ಈ ವೃತ್ತಿ ಆತ್ಮಗಳ ಗ್ರಹಣ ಶಕ್ತಿ ಅಥವಾ ಜಿಜ್ಞಾಸವನ್ನ ಬೆಳೆಸುತ್ತೆ. ಇದರಿಂದ ವಾಣಿಯ ಸೇವೆ ಸಹಜವಾಗಿ ಸಫಲ ಆಗತ್ತೆ. ಎಲ್ಲರೂ ಒಂದು ಶುಭ ಚಿಂತನೆ ಇಟ್ಕೊಳ್ಳಿ. ಬಸ್ ಆತ್ಮನನ್ನ ಬಿಂದುವನ್ನ ನೋಡ್ತಾ ಮಾಡಿದ್ರೆ ಆಗ ಗ್ರಹಣ ಶಕ್ತಿ ಹಾಗೂ ಜಿಜ್ಞಾಸ ಎರಡೂ ಹೆಚ್ಚಾಗತ್ತೆ. ಹಾಗೂ ಸ್ವಪ್ರತಿ ಸ್ವಚಿಂತನೆ ಮಾಡುವಂತಹ ಸ್ವಚಿಂತಕ ಆತ್ಮ ಸದಾ ಮಾಯಾ ಪ್ರೂಫ್. ಯಾರದೇ ಬಲಹೀನತೆಗಳನ್ನ ಗ್ರಹಣ ಮಾಡೋದ್ರಿಂದ ವ್ಯಕ್ತಿ ವೈಭವದ ಆಕರ್ಷಣೆಯಿಂದ ಪ್ರೂಫ್ ಆಗ್ಬಿಡ್ತಾರೆ. ಯಾವಾಗ ಈ ಎರಡೂ ವರದಾನ ಪ್ರಾಕ್ಟಿಕಲ್ ಜೀವನದಲ್ಲಿ ನೀವು ತಂದಾಗ ಆಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರುತ್ತೆ. ವ್ಯಕ್ತಿಗತ ಮಾಯಾ ಪ್ರೂಫ್ ಆಗೋದು ಅಂದಾಗ ವ್ಯಕ್ತಿ ವೈಭವ ಎಲ್ಲ ಆಕರ್ಷಣೆಗಳಿಂದ ಪರೆ ಆದ್ರೆ, ದೂರ ಆದ್ರೆ, ಆಗ ನಾವು ಎಲ್ಲದರಿಂದ ಡಿಟ್ಯಾಚ್ ಆದಾಗ ಆಗ ನಾವು ಪ್ರತ್ಯಕ್ಷತೆಯ ಸಮಯ ಸಮೀಪ ತರ್ಬೋದು. ಸ್ಲೋಗನ್ ಆಗಿದೆ, ತಮ್ಮ ಸಂಕಲ್ಪಗಳನ್ನು ಅರ್ಪಣೆ ಮಾಡ್ಬಿಡಿ, ಆಗ ಎಲ್ಲ ಬಲಹೀನತೆಗಳು ಸ್ವಯಂ ದೂರ ಆಗ್ಬಿಡುತ್ತೆ. ತಮ್ಮ ಸಂಕಲ್ಪಗಳನ್ನು ಸಹ ಅರ್ಪಣೆ ಮಾಡಿ, ಆಗ ಸರ್ವ ಬಲಹೀನತೆಗಳು ಸ್ವಯಂ ದೂರ ಆಗ್ಬಿಡುತ್ತೆ. ಆಗೇನಾಗ್ತೀವಿ, ಎಲ್ಲ ಬಲಹೀನತೆಗಳಿಂದ ಮುಕ್ತ, ದೂರ, ಆಟೋಮೆಟಿಕ್ ಆಗಿ. ನಂದು ನಾನು ಅನ್ನೋದೇನಿಲ್ಲಲ್ಲ, ಬಹಳ ಸೂಕ್ಷ್ಮ ಸ್ಥಿತಿ ಇದು. ಇದರ ಸೂಕ್ಷ್ಮ ಅಭ್ಯಾಸದಲ್ಲಿ ಆಳದಲ್ಲಿ ನಾನು ಆತ್ಮ ಏನಾಗಿದ್ದೀನಿ ಇದನ್ನ ತಿಳ್ಕೊಳ್ಳೋದ್ರಿಂದ ಅದ್ ನ್ಯಾಚುರಲ್ ಆಗ್ಬಿಡುತ್ತೆ. ಯಾವ ಪುರುಷಾರ್ಥವನ್ನ ದಾದಿಗಳು ಮಾಡಿದ್ರು. ಕೇಳ್ತಾ ಕೇಳ್ತಾ ನೀವೆಲ್ಲ ಎಲ್ಲ ಕಡೆಯ ಬಾಬನ ಮಕ್ಕಳು, ಬಾಬಾ ಅವರ ಡೈರೆಕ್ಷನ್ ಏನಿದೆ ಎಲ್ಲರ ಪ್ರತಿ ಸದಾ ಶ್ರೇಷ್ಠ ಚಾಹನೆ ಇಚ್ಛೆ ಇದೆ ಬಾಬಾ ಅವ್ರದ್ದು. ಅದನ್ನ ನಾವು ಪೂರ್ಣ ಮಾಡ್ಬೇಕಾಗಿದೆ. ನಮ್ಮ ಸ್ವಯಮಿನ ಪ್ರತಿನೂ ಏನಿದೆ, ಮತ್ತೆ ನಮ್ಮಿಂದ ವಿಶ್ವದ ಪ್ರತಿ ಏನಿದೆ, ಬಾಬಾ ಅವ್ರು ಏನ್ ಬಯಸ್ತಾರೆ, ನಾವೆಷ್ಟು ಮಾಡ್ತಿದೀವಿ ಅದನ್ನ ನಾವು ಸ್ವದರ್ಶನ ಮಾಡ್ಕೊಳಕ್ಕೆ ಟೈಮ್ ಕೊಡ್ಬೇಕು. ನಮ್ಮನ್ನ ನೋಡ್ಕೊಳಕ್ಕೆ, ಚೆಕಿಂಗ್ ಮಾಡ್ಕೊಳಕ್ಕೆ ಟೈಮ್ ಕೊಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಇಡೀ ದಿನ ಮುರಳಿಯ ಚಿಂತನೆ ಮಾಡ್ತಾ ಇರಿ, ಅದನ್ನ ನೋಡ್ತೀರಿ ಮುರಳಿಯನ್ನ. ಮತ್ತೆ ನಿರಂತರ ಸಫಲತೆ ನಕ್ಷತ್ರಗಳ ಲೈನ್ ಅಲ್ಲಿ ಬರ್ಬೇಕಲ್ಲ. ಇದ್ರಲ್ಲಿ ಕುಲ್ದೀಪ್ ದೀದಿ ಹೇಳಿದ್ರು, ದಾದಿಯ ಅನುಭೂತಿಯ ಮಾತುಗಳನ್ನ, ಈ ಮಾತುಗಳ ಕನೆಕ್ಷನ್ ಅಲ್ಲಿ ದಾದಿಯರ್ಗಳು ಹೇಗೆ ಸಫಲತೆಯನ್ನ ಪಡೆದ್ರು ನಾನೇನು ಹತ್ರದಿಂದ ನೋಡ್ದೆ. ಹೃದಯ ಪುಷ್ಪ ದಾದಿಯನ್ನ ಹತ್ರದಿಂದ ನೋಡ್ದೆ. ಚಂದ್ರಮಣಿ ದಾದಿಯನ್ನು ಬಹಳ ಹತ್ರದಿಂದ ನೋಡ್ದೆ. ಬಹಳ ಸಮಯಲ್ಲಿ ಇರ್ತಿದ್ರು. ಬಾಬಾ ಅವರ ಪ್ರತಿ ಅವ್ರದ್ದೇನು ಅಟಲ ನಿಶ್ಚಯ ಇತ್ತು. ದಾದಿಗೆ ಯಾವಾಗ ಬಾಬಾ ಕಳಿಸಿದ್ರು 52-53 ಬೆಂಗಳೂರಿಗೆ, ದಾದಿ ಬಂದಾಗ ಕರ್ನಾಟಕದಲ್ಲಿ
ಇಲ್ಲಿಯ ಭಾಷೆನೇ ಬೇರೆ ಅಲ್ವಾ. ಬಾಬಾ ಅವ್ರನ್ನ ಕೇಳಿದ್ರು, ಬಾಬಾ ನನ್ಗೆ ಯಾರಿಗೂ ಗೊತ್ತಿಲ್ಲ, ಮತ್ತೆ ನನ್ಗೆ ಭಾಷೆ ಬಗ್ಗೆನೂ ಗೊತ್ತಿಲ್ಲ, ಏನ್ ಮಾಡ್ಲಿ ಅಲ್ಲಿ ಹೋಗಿ. ಬಾಬಾ ಕೇವಲ ಒಂದೇ ಶಬ್ದ ಹೇಳಿದ, 5 ರೂಪಾಯಿ ಕೊಟ್ಟು, ಮಗು ನೀನು ಹೋಗು, ನಾನು ಸದಾ ಜೊತೆಯಲ್ಲಿದ್ದೀನಿ, ನಿಮ್ ಕೆಲ್ಸ ಆಗಿದೆ ನನ್ನ ನೆನ್ಪು ಮಾಡೋದು, ನಾನೆಲ್ಲ ಸೇವೆ ಮಾಡ್ತೀನಿ ಅಂತ ಹೇಳಿದ್ರು ಬಾಬಾ. ಅಂತ್ಯದವರೆಗೂ ಈ ಮಾತಿನ ಮೇಲೆ ದಾದಿಗೆ ಇಷ್ಟು ಅಟಲ ವಿಶ್ವಾಸ, ನಿಶ್ಚಯ ಇತ್ತು. ಪ್ರತಿ ಮಾತಿನ ಸಫಲತೆ ಮತ್ತೆ ಸದೈವ ನಿರ್ವಿಘ್ನತೆ. ಸದೈವ ಬಾಬಾವರ ಪ್ರೀತಿಯಲ್ಲಿ ಸದಾ ಲವ್ಲೀನ್ ಇರ್ತಾ ನೋಡ್ದೆ ನಾನು ದಾದಿಯನ್ನ. 5 ರೂಪಾಯಿನೂ ಸಹ ಕೆಳಗಿಳಿದು ಎಲ್ಲಿ ಹೋಗ್ಬೇಕಿತ್ತೋ ಆ 5 ರೂಪಾಯಿನೂ ಕೂಲಿಗೆ ತಗೊಂಡ್ರು. ಆಮೇಲೆ ಏನಾಯ್ತು ಅಂತಾನೂ ಗೊತ್ತಿಲ್ಲ. ಆದ್ರೆ ಅವ್ರ ಲೌಕಿಕ ಸಿಸ್ಟರ್ ಇದ್ರು ಇಲ್ಲಿ. ಫಸ್ಟ್ ಸಂಬಂಧದಲ್ಲಿದ್ರು, ಜ್ಞಾನದಲ್ಲಿದ್ರು. ಆಮೇಲೆ ಇಲ್ಲಿ ಬಂದ್ಮೇಲೆ ಕನೆಕ್ಷನ್ ಇರ್ಲಿಲ್ಲ ಲೌಕಿಕದವ್ರ ಜೊತೆ. ಅದನ್ನ ನೋಡ್ತಾ ದಾದಿ ಅವ್ರ ಮನೇಲಿ ತಿನ್ಲಿಲ್ಲ, ಅವ್ರ ಮನೇಲಿ ಕುತ್ಕೊಳ್ಳಕ್ಕೂ ಇಷ್ಟ ಆಗ್ಲಿಲ್ಲ. ಬಾಬಾ ಅವ್ರ ನೆನ್ಪಲ್ಲಿ ಬಾಬನ್ಗೆ ಹೇಳ್ತಾ ಇದ್ರು, ಬಾಬಾ ನೀನ್ ಹೇಳಿದ್ರಿ ಎಲ್ಲಾ ನೀವು ಮಾಡ್ತೀನಿ ಅಂತ. 5-6 ಗಂಟೆ ಅಷ್ಟೊತ್ತಿಗೆ 5-6 ಜನ ಬಂದ್ರು, ಯೋಗ ಕಲಿಸ್ತೀರಾ ಮಾತಾಜಿ ಅಂತ ಕೇಳಿದ್ರು. ನೀವು ಕಲ್ಸಿದ್ರೆ ನಾವು ಕಲಿಯಕ್ ಬರ್ತೀವಿ, ನಿಮ್ ಪ್ರಬಂಧ ಮಾಡ್ತೀವಿ ಅಂತ. ದಾದಿ ಅಲ್ಲಿಂದ ಹೋಗ್ಬಿಟ್ರು ಅವ್ರ ಸಿಸ್ಟರ್ ಮನೆಯಿಂದ. ಒಂದ್ ರೂಮ್ ಕೊಟ್ರು, ಅಲ್ಲಿ ಕಿಚನ್ ಇರ್ಲಿಲ್ಲ, ಏನಿರ್ಲಿಲ್ಲ, ಒಂದ್ ಜನರಲ್ ಬಾತ್ರೂಮ್ ಇತ್ತು. ಆದ್ರೂನು ಇಷ್ಟು ಶ್ರೇಷ್ಠ ಮನೆತನದ ಬಾಬಾವರ ಮಗು ಒಂದೇ ಶಬ್ದ, ಬಾಬಾ ಹೇಳಿದ್ದಾರೆ ನಾನ್ ಸೇವೆ ಮಾಡ್ತೀನಿ, ನೀನ್ ನೆನಪು ಮಾಡು ಅಂತ. ಅವ್ರ ಸಿಸ್ಟರು ಕೇಳಲಿಲ್ಲ, ನೀವ್ ಎಲ್ಲಿ ಹೋಗ್ತೀರಾ, ಎಲ್ಲಿರ್ತೀರಾ, ಬಾಬಾ ಮಾಡಿರ್ತಾರೆ ಪ್ರಬಂಧ ಅನ್ಕೊಂಡ್ರು ಅವ್ರುನು. ಇವರು ಕೇಳಲಿಲ್ಲ. ದಾದಿಗೆ 2 ದಿನ ಯಾರು ಕೇಳಲೂ ಇಲ್ಲ. ಅವ್ರ ಜೊತೆ ಅವ್ರ ಯುಗಲ್ಲಿ ಯಾರು ಬರ್ತಿದ್ರು, ಏನೂ ಮಾಡ್ತಾ ಇಲ್ಲ ಇವರು, ಏನು ಮಾಡ್ಕೊಳ್ತಿಲ್ಲ ಅಂತ. ನೀವು ಮಾಡಿದ್ರೆ ನಾವೆಲ್ಲ ತಗೊಂಡ್ ಬಂದ್ ಕೊಡ್ತೀವಿ ಅಂತ ಸ್ವಲ್ಪ ಸ್ವಲ್ಪ ತಂದು ಕೊಟ್ರು. ಅಲ್ಲಿಂದ ಸೇವೆ ಸ್ಟಾರ್ಟ್ ಆಯ್ತು. ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸಫಲತೆಯ ನಕ್ಷತ್ರ ಆಗ್ಬೇಕಂದ್ರೆ ಪರಮಾತ್ಮನ ತಾರಾಮಂಡದಲ್ಲಿ ಪರಮಾತ್ಮನ ಶಕ್ತಿಯ ಮಕ್ಕಳಾಗಿದ್ದೀವಿ ಅಂದ್ರೆ ಇದು ಮಹೀನತೆಯಿಂದ ಸೂಕ್ಷ್ಮದಲ್ಲಿ ರಿಯಲೈಸ್ ಮಾಡ್ಬೇಕು. ಬಾಬಾ ಅವ್ರು ಏನೆಲ್ಲ ಆಜ್ಞೆಗಳಿದೆ, ಶ್ರೀಮತ ಇದೆ, ಅದರಂತೆ ನಾವಿರೋದ್ರಿಂದ ಬಾಬಾನೇ ಎಲ್ಲ ಕೆಲಸಗಳು ಮಾಡ್ತಾರೆ ನಮ್ದು. ನಾನ್ ನೋಡ್ತಿದ್ದೀನಿ, ಇದನ್ನ ಅನುಭವನೂ ಮಾಡ್ತಾ ಇದ್ದೀನಿ. ಹೇಗೆ ಬಾಬಾ ದಾದಿಯರ ಜೀವನದಲ್ಲಿ ಎಂತ ಪ್ರಾಬ್ಲಮ್ಸ್ ಬಂದ್ರೂನು ದಾದಿಯವರು ಯಜ್ಞದಿಂದ ಏನೋ ತಂದಿರಲಿಲ್ಲ. ಬ್ಯಾಂಗ್ಳೂರು ಬಹಳ ಚಿಕ್ಕದಿತ್ತು, ಬಹಳ ಥಂಡಿನೂ ಇರ್ತು. ಒಂದೇ ಬೆಡ್ಶೀಟ್ ಇತ್ತು, ಕೆಳಗ್ ಹಾಕೊಂಡ್ರೆ ಮೇಲೆ ಹೊದ್ಕೊಳಕ್ ಇರ್ತಿರ್ಲಿಲ್ಲ, ಹೊದ್ಕೊಂಡ್ರೆ ಕೆಳಗಿರ್ಲಿಲ್ಲ. ಬಾಬಾ ಅವರು ಸಾಕ್ಷಾತ್ಕಾರ ಮಾಡಿಸಿದ್ರು ಒಂದ್ ಮಾತಾಗೆ, ನನ್ ಮಗು ನೋಡ್ರಿ ಹೆಂಗ್ ಮಲ್ಗಿದೆ ಅಂತ. ಆಗ ಅವ್ರು ಕಾಟ್ ಎಲ್ಲ ತಗೊಂಬಂದ್ರು, ಇನ್ಯಾರಿಗೋ ತೋರ್ಸಿದ್ರು, ನೀವು ತಿಂತಾ ಇದ್ದೀರಾ, ನನ್ ಮಗು ಏನೋ ತಿಂತಿಲ್ಲ ಅಂತ. ಆ ಮಾತೆ ಇಲ್ಲಿವರೆಗೂ ಇದೆ. ಕಾಟ್ ತಂದಿದ್ ಮಾತೆ ಹೊಟ್ಟೋದ್ರು, ಶರೀರ ಬಿಟ್ರು, ಇನ್ನೊಬ್ರು ಇನ್ನೂ ಇದ್ದಾರೆ. ಈ ತರ ಏನೆಲ್ಲ ಸೇವೆಗಳಾಯ್ತು ಎಲ್ಲ ಸಾಕ್ಷಾತ್ಕಾರದಿಂದ. ಲಾಸ್ಟ್ ವರೆಗೂ ದಾದಿಯವರು ಅದೇ ಕಾಟ್ ಮೇಲೆ, ದಾದಿ ನಾವ್ ಹೇಳಿದ್ವಿ ನಾವು ಬೇರೆ ಮಾಡ್ತೀವಿ ಇದು ಹಳೇದಾಯ್ತು ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ಬಾಬಾ ನನ್ಗಿದ್ ಮಾಡಿ ಕೊಟ್ಟಿದ್ದಾರೆ ಅಂತ. ಅಷ್ಟು ಪ್ರೀತಿ. ಆ ಸ್ಥಿತಿ ಏನಿದೆ, ಒಂದು ಬಲ ಒಂದು ಭರವಸೆ,
ಏಕ್ದಮ್ ನಿಶ್ಚಿಂತ ಎಲ್ಲ ಆಗಿದೆ ಅಂತ, ಏನ್ ಮಾಡಿಸ್ಬೇಕು ಬಾಬಾ ಮಾಡಿಸ್ತಾರೆ ಅಂತ. ನಾವ್ ಬಂದಾಗುನು ಈ ಪಾರ್ಟ್ ಬಹಳ ಪಕ್ಕಾ ಮಾಡಿಸಿದ್ರು. ಎಲ್ಲ ಬಾಬಾ ಮಾಡಿಸ್ತಿದ್ದಾರೆ, ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ಬಾಬಾ ದಾದಿ ಇಷ್ಟು ಪಕ್ಕಾ ಮಾಡಿಸ್ತಿದ್ರು ನಮ್ಗೆ. ಒಬ್ರು ಹೋದ್ರೆ 10 ಜನ ಬರ್ತಾರೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಇಷ್ಟು ನಿಶ್ಚಯದ ಪಾರ್ಟ್ ಪಕ್ಕಾ ಇತ್ತು ಯಾವಾಗ್ಲೂ. ರಾತ್ರಿ 9 ಗಂಟೆ ಎಲ್ಲರನ್ನು ಕೂರಿಸ್ತಿದ್ರು ಬಾಬಾ ಕಚೇರಿ ಮಾಡೋ ತರ. ಇಡೀ ರಾತ್ರಿ ದಾದಿ ಯಜ್ಞದ ಮಾತುಗಳನ್ನ ಅದರ ಆಳದಲ್ಲಿ ಹೋಗ್ತಾ ನಮ್ಮೆಲ್ಲರಿಗೆ ಇಷ್ಟು ಪಕ್ಕಾ ನಮ್ಮ ನಿಶ್ಚಯವನ್ನ ಮಾಡಿದ್ರು. ಇದು ಪರಮಾತ್ಮನ ಕಾರ್ಯ ಅನ್ನೋದರ ನಿಶ್ಚಯ ಮಾಡಿಸ್ತಿದ್ರು. ಇದ್ರಲ್ಲಿ ನಾವು ಮಾಡ್ತಿಲ್ಲ, ಆದ್ರೆ ಬಾಬಾ ಮಾಡಿಸ್ತಿದ್ದಾರೆ. ಈ ಮಾತುಗಳನ್ನ ಬಹಳ ಆಳವಾಗಿ ಪಕ್ಕಾ ಮಾಡಿಸಿದ್ರು. ಅವ್ರ ಜೀವನದಲ್ಲೂ ನಾನ್ ನೋಡ್ದೆ ಎಂತೆಂಥ ಪೇಪರ್ಸ್ ಬಂತು, ಆದ್ರೆ ಪೇಪರ್ಸ್ ಅಲ್ಲೂ ಸಹ ಯಾರ್ ವಿಘ್ನ ಹಾಕಿದ್ರು ಅವರಿಗೆ ಬಾಬಾ ಅವರು ಸಾಕ್ಷಾತ್ಕಾರ ಮಾಡಿಸಿದ್ರು. ದಾದಿ ಸಾಕ್ಷಾತ್ಕಾರ. ಸಫಲತೆ ನಕ್ಷತ್ರಗಳಾಗ್ಬೇಕಂದ್ರೆ ನಮ್ಮ ನಿಶ್ಚಯ ಏನಿದೆ ಬಾಬಾ ಅವರ ಪ್ರತಿ ಅಷ್ಟೇ ಅಲ್ಲ, ಡ್ರಾಮಾದ ಪ್ರತಿ, ಜ್ಞಾನದ ಪ್ರತಿ, ಬಾಬಾ ಅವ್ರು ಹೇಗ್ ಹೇಳ್ತಾರ ಅದ್ರಲ್ಲೇ, ಯಾಕೆ ಏನು ಅಂತ ಇಲ್ಲ, ಅರ್ಥ ಮಾಡ್ಕೊಳಕ್ ಕ್ವಶನ್ ಕೇಳೋದು ಬೇಡ, ಸಂಶಯದ ಪ್ರಶ್ನೆಗಳು ಬೇರೆ. ಬಾಬಾ ಅಂತೂ ಹೇಳ್ತಾರೆ ಆಗ್ಬಿಡುತ್ತಾ ಅನ್ನೋದು ಬೇರೆ. ಈ ಮಾತು ಸಂಶಯದ ಮಾತುಗಳು ದಾದಿಯವರಲ್ಲಿ ನಾವು ನೋಡಿಲ್ಲ. ಪ್ರತಿಯೊಂದು ಮಾತಲ್ಲಿ ಯಜ್ಞದಲ್ಲಿ ಏನ್ ಡೈರೆಕ್ಷನ್ ಸಿಗುತ್ತೆ ಅದ್ರ ತರ ನಡೀತಿದ್ರು. ದೊಡ್ಡವ್ರ ಪ್ರತಿನೂ, ಪ್ರಕಾಶ್ ಮಣಿ ದಾದಿ ಪ್ರತಿನೂ ಇಷ್ಟು ರಿಗಾರ್ಡ್, ಬಾಬಾ ಅವ್ರು ಇರೋ ಅಷ್ಟು ರಿಗಾರ್ಡ್. ಏನೆಲ್ಲ ಇದೆ ಯಜ್ಞದ ಪ್ರತಿ ಅವರ ಪ್ರೀತಿ, ಅದರ ಒಂದು ಅಟಲ ವಿಶ್ವಾಸ, ಪರಿವಾರದ ಪ್ರತಿನೂ ಯಾಕೆ, ಏನು, ಹೇಗೆ, ಯಾರು ಹೆಂಗೆ ನಡೀಲಿ, ಅವ್ರ ಪ್ರತಿನೂ ಅವ್ರದ್ದು ಯಾವುದೇ ಪ್ರಶ್ನೆ ಇರ್ತಾ ಇರ್ಲಿಲ್ಲ. ಯಾರು ಹೆಂಗೆ ನಡ್ಕೊಳ್ಳಿ, ಇವ್ರು ಯಾಕೆ ಹಿಂಗ್ ನಡೀತಾರೆ, ಇವ್ರು ಹಿಂಗ್ ಮಾಡ್ಬಾರ್ದು, ಹಂಗ್ ಮಾಡ್ಬಾರ್ದು, ಈ ತರ ಪ್ರಶ್ನೆ ಕೇಳಲಿಲ್ಲ ದಾದಿ. ಪ್ರಶ್ನೆಗಳಂತೂ ಕೇಳ್ತಾ ಇರ್ಲಿಲ್ಲ, ಆದ್ರೆ ಡ್ರಾಮಾದ ಮೇಲೆ ಇಷ್ಟು ಆಟಲ ಆಗಿರ್ತಿದ್ರು. ಇಶಾರ ಮಾಡ್ಬೇಕಂದ್ರು ಪ್ರೀತಿಯಿಂದ ಒಂದ್ ಮಾತು ಹೇಳ್ತಿದ್ರು. ಯಜ್ಞದ ಮಾತುಗಳನ್ನ, ಯಜ್ಞದ ಎಕ್ಸಾಂಪಲ್ಸ್ ಕೊಡ್ತಾ ಕೊಡ್ತಾ ಕರೆಕ್ಷನ್ ಅನ್ನ ಕೊಡ್ತಿದ್ರು. ಅದ್ರಲ್ಲಿ ಪರಮಾತ್ಮ ಸ್ಥಾಪನೆಯ ಕಾರ್ಯ ಇದಾಗಿದೆ. ಎಲ್ಲರನ್ನ ಅವ್ರ ಹ್ಯಾಂಡಲ್ ಶಿವಬಾಬಾ ಮಾಡ್ತಿದ್ದಾರೆ, ಸೇವೆ ಅವ್ರದ್ದು ಆಗ್ತಿದೆ ಅನ್ನೋದು ನಿಶ್ಚಯ ಇತ್ತು. ಇದಾಗುತ್ತಾ ಇಲ್ವಾ ಅನ್ನೋದಿಲ್ಲ. ಪರಮಾತ್ಮ ಕಾರ್ಯ ಆಗೇ ಇದೆ, ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಕಲ್ಪದ ಹಿಂದೆ ಆಗಿರೋದು ಆಗ್ತಾ ಇದೆ, ನಾವು ಕೇವಲ ಕೈ ಆಡಿಸ್ಬೇಕಷ್ಟೇ. ನಮ್ಮ ಭಾಗ್ಯವನ್ನ ಮಾಡ್ಕೊಳ್ಳಿಕ್ಕೆ ಬಾಬೋರ್ ನಮ್ಗೆ ನಿಮಿತ್ತ ಮಾಡಿದ್ದಾರೆ. ದಾದಿ ಹೇಳ್ತಿದ್ರು ಇದ್ರಲ್ಲಿ ಎಲ್ಲೂನು ನಂದು ಅನ್ನೋದು ತರಬಾರ್ದು. ಕೇವಲ ತಮ್ಮ ಸ್ಥಿತಿ ಮೇಲೆ ಅಟೆನ್ಷನ್ ಇಟ್ಕೊಳ್ಳಿ, ನಿಮ್ಮನ್ನ ನೀವು ಪಕ್ಕ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಪಕ್ಕ ಮಾಡಿಕೊಂಡಾಗ ನಶೆ ಇರುತ್ತೆ. ನಿಮ್ಮನ್ನ ನಿರಂತರ ವಿದೇಹಿಯಾಗಿರ್ತಾ ಬಾಬೋರ್ ನೆನ್ಪಲ್ಲಿ ಲವ್ಲೀನಾಗಿರುವಂತಹ ಏನ್ ಅಭ್ಯಾಸ ಇದೆ ಅದನ್ನ ಮಾಡ್ಕೊಳ್ಳಿ. ಇದು ಒಂದೇ ಸ್ಥಿತಿನೇ ನಿಮ್ ಕೆಲ್ಸಕ್ ಬರುತ್ತೆ, ಬಾಕಿ ಏನು ಕೆಲ್ಸಕ್ ಬರಲ್ಲ. ನಾನ್ ನೋಡ್ತಾ ಇದ್ದೆ ದಾದಿ ಯಾವಾಗ್ಲೂ ಯೋಗದಲ್ಲಿ ಕೂತಾಗ ಏನೇ ಸೇವೆ ಆಯ್ತು, ಮತ್ತೆ ಎಷ್ಟೆಲ್ಲ ವಾರಿಸ್ ಮಕ್ಕಳು ಬಂದ್ರು, 7 ಝೋನಿನವ್ರು ಇರ್ಬೋದು, ಕರುಣಾಬಾಯಿ ಇರ್ಬೋದು, ಮೃತ್ಯುಂಜಯ ಬಾಯಿ, ಮೀರಾಬಾಯನ್ ಇರ್ಬೋದು, ಯಾರೆಲ್ಲ ರತ್ನಗಳು ಎಲ್ಲ ಬಂದ್ರು ಅವರೆಲ್ಲ ದಾದಿಯವ್ರ ದೃಷ್ಟಿಯಿಂದನೇ ಬಂದ್ರು. ರೋಸಿಬೇನ್ ಇರ್ಬೋದು, ದಾದಿಗೆ ಭಾಷೆ ಬರ್ತಿರ್ಲಿಲ್ವಲ್ಲ, ಶಾಂತಾಬೇನ್ ಇರ್ಬೋದು, ದಾದಿಗೆ ಎಲ್ಲರ ಪ್ರತಿ ಬಹಳ ಪ್ರೀತಿ ಇರ್ತಿದ್ರು. ನಮ್ ಕುಲ್ದೀಪ್ ಬೇನ್ ಹೇಳಿದ್ರಲ್ಲ, ಬಹಳ ಪ್ರೀತಿ, ನೋಡಿದಿರಲ್ಲ ನೀವು, ಇಷ್ಟು ಪ್ರೀತಿ ಇರ್ತಿತ್ತು ದಾದಿಗೆ ಎಲ್ಲರ ಪ್ರತಿ.
ಅವ್ರ ಪ್ರೀತಿಯಲ್ಲಿ ಹದ್ದುಗಳಿರ್ಲಿಲ್ಲ. ದಾದಿಗಳಲ್ಲಿ ನಾನೇನ್ ನೋಡ್ದೆ, ಯಾವುದೇ ಪ್ರೋಗ್ರಾಮ್ ಆಗ್ತಿತ್ತಲ್ವಾ, ನಿರ್ಮಾಣ ಚಿತ್ತದ ಮಾತು ಏನ್ ಹೇಳಿದ್ರು ಬಾಬಾ ಸಫಲತೆಯ ನಕ್ಷತ್ರಗಳಲ್ಲಿ, ದಾದಿಗಳಲ್ಲಿ ಅವರೆಲ್ಲ ಇಷ್ಟು ಜನ ಇದ್ರು ಒಂದಾಗಿರ್ತಾ ಇದ್ರು. ಪರಸ್ಪರ ಒಬ್ರೊಬ್ಬರನ್ನ ಬಿಟ್ಕೊಡ್ತಿರ್ಲಿಲ್ಲ, ಸ್ವಲ್ಪನೂ ಬಿಟ್ಕೊಡ್ತಿರ್ಲಿಲ್ಲ. ಮತ್ತಿಷ್ಟು ನಮ್ರರಾಗಿರ್ತಿದ್ರು. ಒಂದ್ಸತಿ ಪ್ರೋಗ್ರಾಮ್ ಆಯ್ತು, ಎಲ್ಲಾ ದೊಡ್ಡ ಪ್ರೋಗ್ರಾಮ್ ನಡೀತು, 7-8 ದಾದಿಗಳು ಬಂದ್ರು. ನಮ್ದು ವಿವಿಪುರಂ ಮನೆ ಏನಿತ್ತಲ್ಲ ಬಹಳ ಚಿಕ್ಕದಿತ್ತು. ಒಂದ್ ಚಿಕ್ಕ ಹಾಲು, ಇನ್ನೊಂದು ಸಣ್ಣದೊಂದು, ಸಿಸ್ಟರ್ಸ್ ಒಂದ್ ರೂಮು, ದಾದಿದ್ ಒಂದ್ ರೂಮ್ ಇತ್ತಷ್ಟೆ. ಒಂದ್ ಸಣ್ಣ ವಿಸಿಟಿಂಗ್ ರೂಮ್. ಅದ್ರಲ್ಲಿ ನಾವು 20-30 ಜನ ಸಿಸ್ಟರ್ಸು ಮತ್ತೆ ದಾದಿ ಇರ್ತಿದ್ವಿ. ದಾದಿಗಳು ಬಂದಾಗ ಬಾಬಾ ರೂಮಲ್ಲಿ 2 ಕಾಟ್ ಇರ್ತಿತ್ತು. ನಿರ್ಮಲ್ ಶಾಂತ ದಾದಿ ಮತ್ತೆ ಬಡಿ ದಾದಿ ಕಾಟ್ ಮೇಲೆ, ಹೃದಯ ಪುಷ್ಪ ದಾದಿ, ಬಾಕಿ ಎಲ್ಲಾ ದಾದಿಗಳು ಕೆಳಗೆ ಮಲ್ಕೊಬಿಡ್ತಾ ಇದ್ವಿ. ನಾವು ಹಾಲಲ್ಲಿ ಲೈನಲ್ಲಿ ಮಲ್ಕೊಂಡ್ಬಿಡ್ತಾ ಇದ್ವಿ. ದಾದಿಗಳೆಲ್ಲ ಕೆಳಗೆ ಕುತ್ಕೊಂಡು ಊಟ ಮಾಡೋರು. ಆ ಸಮಯದಲ್ಲಿ ಇಷ್ಟೆಲ್ಲ ಡೈನಿಂಗ್, ಈ ಟೇಬಲ್ ಏನೂ ಇರ್ಲಿಲ್ಲ ಅವಾಗ. ಇಷ್ಟು ನಿರ್ಮಾಣ, ಇಷ್ಟು ಪರಸ್ಪರ ಒಬ್ರಿಗೊಬ್ರು ಪ್ರೀತಿ, ಅವರ ಒಂದು ವಿಚಾರ ವಿನಿಮಯ ಇರ್ಬೋದು, ಒಗ್ಗಟ್ಟಿರ್ಬೋದು, ಈ ತರ ಸಿಂಪಲ್ ಆಗಿರ್ತಿದ್ರು, ಬಹಳ ನಮ್ರವಾಗಿರ್ತಿದ್ರು ಅವ್ರ ಜೀವನ. ದೊಡ್ಡ ದಾದಿನೂ ಸಹ ಒಂದ್ಸತಿ ಮೋದಿ ಪರಿವಾರ ಯಾರು ಬಾಬಾ ಅವ್ರ ಜ್ಞಾನದಲ್ಲಿದ್ರು. ಆ ಮಾತಾ ಯಾವಾಗ ಬಂದ್ರು, ಜ್ಞಾನದವರು ಡೆಲ್ಲಿ ಅವರಾಗಿದ್ರು ಅವರು. ಬಡಿ ದಾದಿ ತನ್ನ ಕಾಟ್ ಅನ್ನ ಬಿಟ್ಟು ಅವರನ್ನ ನೋಡಿ ಎಲ್ಲಾ ದಾದಿಯರ ಜೊತೆ ಬಾಬಾ ಅವ್ರ ರೂಮಲ್ಲಿ ಬಂದು ಮಲ್ಗಿದ್ರು. ನಾನ್ ಚೀಫು ಅದಾಗಿದ್ದೀನಿ ಅಂತ ಇಲ್ಲ, ನಾನ್ ಚೀಫ್ ಆಗಿದ್ದೀನಿ ಅಂತ ಇಲ್ಲ. ದಾದಿ ಇಷ್ಟು ವಿನಮ್ರವಾಗಿದ್ರು, ಇಷ್ಟು ಎಕ್ಸ್ಟ್ರೀಮ್ ನಿರ್ಮಾಣತೆ, ಬೇರೆಯವರಿಗೆ ಸುಖ ಕೊಡೋದ್ರಲ್ಲಿ, ಅದ್ರಲ್ಲಿ ತನ್ನ ತ್ಯಾಗ, ಅದ್ರಲ್ಲಿ ಎಲ್ಲ ದಾದಿಯರ್ ನಂಬರ್ 1 ಇದ್ರು. ನಾನಂತೂ ನೋಡಿನೇ ನನ್ಗೆ ಆಶ್ಚರ್ಯ ಆಯ್ತು, ಹೇಗೆ ದೊಡ್ಡ ದಾದಿ ತಂದೆಲ್ಲವನ್ನ ಬಿಟ್ಕೊಟ್ರು ಅಂತ. ನಿರ್ಮಾಣತೆಯಲ್ಲಿ ಶಿವಬಾಬಾ ನಿರಹಂಕಾರಿಯಾಗಿದ್ದಾರಲ್ವಾ, ಅವ್ರದ್ದು ತನ್ನ ಪೊಸಿಷನ್ದು ಅಥವಾ ತನ್ನ ಸಾಧನ್ದು, ತನ್ನ ಗುಣಗಳದು, ತನ್ನ ಸೇವೆಯ ಸಫಲತೆಯ ಎಂದೂನು ಆ ಅಭಿಮಾನ ದಾದಿಗಳ ಜೀವನದಲ್ಲಿ ಇರ್ಲಿಲ್ಲ. ಯಾಕೆಂದ್ರೆ ಬಹಳ ಹತ್ರದಿಂದ ಒಂದೊಂದು ವಾರ ಇಲ್ಲಿ ಇರ್ತಿದ್ರು. ಬಹಳ ಹತ್ರದಿಂದ ನಾವು ದಾದಿಗಳನ್ನ ನೋಡಕ್ಕೆ, ಮಾತಾಡಕ್ಕೆ ಆಗ್ತಿತ್ತು ನಮ್ಗೆ. ದಾದಿಯವರ ಇಡೀ ದಿನದ ಯೋಗಿ ಜೀವನದ ದಿನಚರ್ಯ ಏನಿದೆ, ಯೋಗಿ ಅಂದ್ರೆ ಅಹಂಕಾರವನ್ನ ಜಯಿಸಿರುವಂಥವ್ರು, ಅದರ ಒಂದು ಅಂಶನೂ ಎಲ್ಲೂ ಕಾಣ್ತಾ ಇರ್ಲಿಲ್ಲ. ದೊಡ್ಡದಾದಿ ಒಂದ್ಸತಿ ಹೇಳಿದ್ರು, ಈಗ್ಲೂ ಬಾಬಾ ಬೇರೆಯವ್ರನ್ನ ಕೂರಿಸ್ತೀನಿ ಅಂತ ಹೇಳಿದ್ರೆ ನೀನ್ ಹೋಗು ಅಂತ, ನಾನ್ ರೆಡಿ, ನನ್ ಪೆಟ್ಟಿಗೆ ರೆಡಿ ಇದೆ ಹೋಗಕ್ಕೆ ಅಂತ ಹೇಳ್ತಾ ಇದ್ರು ಬಡಿ ದಾದಿ ಮೀಟಿಂಗ್ ಅಲ್ಲಿ. ಆ ತರ ಪ್ರತಿಯೊಂದು ದಾದಿ, ಹೃದಯ ಪುಷ್ಪ ದಾದಿ ಅಂತೂ ಬಹಳ ಹತ್ತಿರದಿಂದ ಬಹಳ ವರ್ಷ ನೋಡ್ದೆ. ಎಲ್ಲದ್ರಲ್ಲೂ ಇಷ್ಟು ಅನಾಸಕ್ತವಾಗಿರ್ತಿದ್ರು. ತನ್ನ ಪ್ರತಿ ಸ್ವೀಕಾರ ಮಾಡ್ತಿರ್ಲಿಲ್ಲ ಏನು. ನಿರ್ಮಾಣತೆಯಲ್ಲೂ ಎಕ್ಸ್ಟ್ರೀಮ್ ಇದ್ರು. ದಾದಿಯನ್ನ ನೋಡ್ದಾಗ, ದಾದಿ ಯಾವಾಗ ದೃಷ್ಟಿ ಕೊಡ್ತಿದ್ರು ಅವ್ರ ಕಣ್ಣುಗಳಲ್ಲಿ ನೋಡ್ದಾಗ, ಬಾಬಾ ಅವ್ರ ಕಣ್ಣಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅನ್ಸ್ತಿತ್ತು. ಇಷ್ಟು ಲೈಟ್ ಮೈಟ್ ನಮ್ಗೆ ಅನುಭವ ಆಗ್ತಿತ್ತು ಅವ್ರ ಕಣ್ಣಿಂದ. 1-2 ಶಬ್ದ ಹೇಳ್ತಾ ಅಶರೀರಿ ಆಗ್ಬಿಡ್ತಿದ್ರು, ನಮ್ಮನ್ನು ಮಾಡ್ತಿದ್ರು. ಹಂಗ ಹೇಳ್ತಿದ್ರು, ನಾನ್ ಯಾವಾಗ ಬಂದೆ ನಾನ್ ದುಃಖಿ ಮನುಷ್ಯ ಆಗಿದ್ದೀನಿ ಅಂತ. ಆಗ ನನ್ಗೆ ಬಾಬಾ 2 ಮಾತುಗಳು ಹೇಳಿದ್ರು. ಒಂದು ಚಿತ್ರ ಬರೆದ್ರು, ಕೈ ಕಾಲೆಲ್ಲ ಬರೆದು ಒಂದು ಡಾಟ್ ಇಟ್ರು, ಆಮೇಲೆ ಹೇಳಿದ್ರು, ಇದು ಹೋದಾಗ ಈ ಶರೀರವನ್ನ ಸುಟ್ಟು ಬಿಡ್ತಾರೆ ಅಂತ ಹೇಳಿದ್ರು.
ನೀವು ಈ ಡಾಟ ಅಥವಾ ನೀವಿದ ಅಂತ ಹೇಳಿದ್ರು. ಅಷ್ಟೇ ಹೇಳಿದ್ರು, ದೃಷ್ಟಿ ಕೊಟ್ರು, ದಾದಿ ಹಾರ್ಬಿಟ್ರು. ಅಂದ್ರೆ ಅಶರೀರಿ ಆದ್ರು. ಈ ರೀತಿ ಹೇಳ್ತಾ ಹೇಳ್ತಾ ನಮ್ಮನ್ನು ದಾದಿ ಹಾರಿಸ್ತಿದ್ರು. ಇಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ದೇಹಾಭಿಮಾನ ಜೀವನದಲ್ಲಿ, ಬ್ರಾಹ್ಮಣ ಜೀವನದಲ್ಲಿ, ಯೋಗಿ ಜೀವನದಲ್ಲಿ ಸರ್ವ ಸಫಲತೆಗಳಿಗೆ ಎಲ್ಲದಕ್ಕಿಂತ ದೊಡ್ಡ ವಿಘ್ನ ಆಗಿದೆ ಇದು ಅಂತ ದಾದಿ ನಮ್ಗೆ ತಿಳಿಸ್ಕೊಟ್ರು. ಸದೈವ ಯಾವುದೇ ಮಾತಲ್ಲಿ ಪ್ರಶ್ನೆಗಳು ಕೇಳಬೇಡಿ ಅಂತ ದಾದಿ ಹೇಳ್ತಿದ್ರು. ಏನೇ ಮಾತಿರ್ಲಿ, ಯಾಕೆ ಏನೋ ಅನ್ಬೇಡಿ ಅಂತ ಹೇಳೋರು. ಪ್ರತಿಯೊಬ್ಬರ ಭಾವನೆ ಸದೈವ ಅಂಡರ್ಲೈನ್ ಮಾಡಿಸ್ತಿದ್ರು. ಪ್ರತಿಯೊಬ್ಬರ ಭಾವನಾ, ಅವರ ಸಂಸ್ಕಾರ, ಅವರ ಸ್ವಭಾವವನ್ನ ತಿಳಿದು ನಡೀರಿ. ಮತ್ತೆ ಯಾರಿಗೂ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಬಾಬಾ ಈ ದಿನ ಹೇಳಿದ್ರಲ್ಲ, ಪೂಚ್ ತಾರ ಅಂದ್ರೆ ಧೂಮಕೇತು ಪತ್ತರ ಬುದ್ಧಿ ಆಗ್ಬಿಡ್ತಾರೆ. ಸಂಸ್ಕಾರಗಳಿಂದ ಅರ್ಥ ಮಾಡಿಕೊಂಡು ಹೋಗಿ ಹೆಚ್ಚು ಹೇಳೋದ್ರಿಂದ ಅವ್ರ ಬುದ್ಧಿಗೆ ಹೋಗೋದಿಲ್ಲ ಅಂತ ನಾವು ನೋಡ್ತಿದ್ವಿ. ಈ ರೀತಿ ಆತ್ಮಗಳು ಬರ್ತಿದ್ರು. ಎಷ್ಟೇ ಹೇಳಿದ್ರು ದಾದಿ ಯೋಚನೆ ಮಾಡ್ತೀವಿ, ಓಕೆ ಅಂತ ಹೇಳ್ತಿದ್ರು, ಬಟ್ ಏನು ಹೇಳ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಂಡು ನಡೆಸೋದು ಜೀವನದಲ್ಲಿ. ಮತ್ತೆ ಇಷ್ಟು ಎಕ್ಸ್ಟ್ರೀಮ್ ತ್ಯಾಗ, ತನ್ನ ಸಫಲತೆಯನ್ನು ಸಹ ಬೇರೆಯವರಿಗೆ ಕೊಟ್ಟು ಬಿಡೋದು, ಈ ತ್ಯಾಗವನ್ನ ನಾನು ನೋಡಿರ್ಲಿಲ್ಲ. ಒಂದ್ಸತಿ ಎಲ್ಲೋ ಸೇವೆ ಮಾಡಿದ್ರು ದಾದಿ. ಈ ಬಾರ್ಡರ್ಸ್ ಇರ್ಲಿಲ್ಲ ಅವಾಗ, ಝೋನು ಅದು ಎಲ್ಲ ಬಾರ್ಡರ್ಸ್. ದಾದಿಯ ಸಫಲತೆ, ಅದ್ರಲ್ಲೂ ಬೇಹದ್ದಿನ ಮಾತುಗಳು ನಾನೇನ್ ನೋಡ್ದೆ. ಒಂದ್ ಕಡೆ ದಾದಿ ಅವ್ರು ಸೇವೆ ಮಾಡಿದ್ರು, ಯಾವಾಗ್ಲೂ ಸೇವೆ ಮಾಡ್ತಿದ್ರಲ್ಲ, ಅಲ್ಲಿ 1 ತಿಂಗಳು 2 ತಿಂಗಳು ಹೋಗ್ತಿದ್ರು ದಾದಿ, ಅಲ್ಲೇ ಇರ್ತಿದ್ರು. ರೋಸಿಬೆನ್ಗೂ ಮೆಡ್ರಾಸ್ ಕಳಿಸ್ದಾಗ ಅಲ್ಲೋಗಿ ಸೇವೆ ಮಾಡಿ ಎಲ್ಲ 2 ತಿಂಗಳಿದ್ದು ಎಲ್ಲ ಸೆಟ್ ಮಾಡಿ ಅವ್ರನ್ನ ಅಲ್ಲಿ ಸೆಟ್ ಮಾಡಿ ಬಂದ್ರು. ಹಂಗೆ ಇನ್ನೊಂದು ಕಡೆನೂ ಬಹಳ ಹಿಂದೆ ಸೇವೆ ಮಾಡಿದ್ರು. 1,000 ಜನ ಬಂದ್ರು. ಆಮೇಲೆ 7 ದಿನ ಆದ್ಮೇಲೆ 300-200 ಜನ ಬರೋಕ್ಕೆ ಶುರು ಆದ್ರು. ಸ್ವಲ್ಪ ಸಮಯದ ನಂತರ ಒಬ್ರು ಹೇಳಿದ್ರು, ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ, ಈ ಸೆಂಟರ್ ಏನಿದೆ ನಮ್ಗ್ ಬೇಕು ಅಂತ ಹೇಳಿದ್ರು. ನಮ್ಗೆ ಹತ್ರ ಇದೆ ಇದು, ನಮ್ಗ್ ಬೇಕು ಅಂತ. ಅವಾಗ ಬಾರ್ಡರ್ ಇರ್ಲಿಲ್ಲ ಅಲ್ಲ, ಈ ಮಾತು ಮಧುಬನದವರೆಗೂ ಹೋಯ್ತು. ದೊಡ್ಡ ದಾದಿಗೆ ಬಹಳ ದೊಡ್ಡ ಸಮಸ್ಯೆ ತರ ಅದು. ಏಕೆಂದ್ರೆ ಹೇಗ್ ಹೇಳೋದು, ಹೃದಯ ಪುಷ್ಪ ದಾದಿಗೆ ಕೊಟ್ಬಿಡಿ ಅಂತ. ಯಾಕೆಂದ್ರೆ ಅವರು ಸೆಂಟರ್ ಜಮಾ ಮಾಡಿ 2 ಸಿಸ್ಟರ್ಸ್ನ ಕೂರಿಸಿ ಸೇವೆ ಮಾಡಿದಾರಲ್ವಾ, ಆದ್ರಿಂದ ಅವ್ರನ್ನ ಬಿಡಿಸೋದು ಸರಿ ಇಲ್ಲ, ಶ್ರೀಮತನೂ ಅಲ್ಲ ಇದು ಅಂತ ಅನ್ಸ್ತಿತ್ತು. 3-4 ದಿನ ಇದೇ ನಡೀತಾನೆ ಇತ್ತು. ನಾವು ಆಗ ದಾದಿ ಜೊತೆ ಇದ್ದೆ, ನಾನು ಹೃದಯ ಪುಷ್ಪ ದಾದಿ ಜೊತೆ. ಹೃದಯ ಪುಷ್ಪ ದಾದಿ ಅವರು ಅಲ್ಲಿ ಬಡಿ ದಾದಿ ಹತ್ರ ಹೋದ್ರು. ಅವ್ರಿಗೆ ಹೇಳಿದ್ರು, ನೀವ್ ಯಾಕಿಷ್ಟು ಯೋಚನೆ ಮಾಡ್ತಿದ್ದೀರಾ, ನೀವು ಕೊಟ್ಬಿಡಿ, ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ, ಇದನ್ನ ನೀವ್ ಹೇಳ್ತಿದ್ದೀರಾ ಅಂತ ಬಡಿ ದಾದಿ ಕೇಳಿದ್ರು. ಕೊಟ್ಬಿಡೋದು ಅಂತ ಹೇಳ್ತಿದ್ದೀರಾ ಅಂತ. ನಾನೇನ್ ತಗೊಂಡ್ ಬಂದಿದ್ದೆ ಅದನ್ನ ಸೇವೆನೂ ಬಾಬಾ ಮಾಡಿದ್ದಲ್ವಾ, ನಮ್ದೇನಿಲ್ವಲ್ಲ, ಅದು ಬಾಬನ ಸೆಂಟರ್ ಆಗಿದೆ. ಬಾಬನ್ ಮಕ್ಕಳನ್ನು ಕೊಟ್ಬಿಡಿ, ಹ್ಯಾಂಡ್ಸ್ ಜೊತೆನೂ ಕೊಟ್ಬಿಡಿ ಅಂತ ಹೇಳಿದ್ರು. ಆಗ ದೊಡ್ಡದಾದ ಹೇಳಿದ್ರು, ನಾನ್ ಬಹಳ ಹಗುರ ಆಗ್ಬಿಟ್ಟೆ ಈ ಮಾತು ಕೇಳಿ ಅಂತ ಬಹಳ ಪ್ರೀತಿ ಮಾಡಿದ್ರು. ಬಡಿದಾದ ಹೇಳಿದ್ರು, ನನ್ ತಲೆಯಿಂದ ಬಹಳ ದೊಡ್ಡ ಭಾರ ನೀವು ತೆಗೆದ್ರಿ ಅಂತ. ದಾದಿಗಳ ತ್ಯಾಗ ಎಷ್ಟು ಎಕ್ಸ್ಟ್ರೀಮ್. ತನ್ನ ಸೇವೆಯಲ್ಲೂ ಎಲ್ಲಿ ನಂದು ಅನ್ನೋದು, ಸೇವೆಯ ಸಫಲತೆಯಲ್ಲಿ ನಾವಿಷ್ಟು ಮಾಡಿದ್ವಿ, ಹೆಂಗ್ ಬಿಡೋದು,
ಯಾಕೆ ಏನು ಅನ್ನೋದೇ ಇಲ್ಲ. ಅವರೇ ಆಫರ್ ಮಾಡಿದ್ರು ಇದನ್ನ. ಗುಲ್ಜಾರ್ ದಾದಿ ಸಹಿತ ಹೇಳ್ತಿದ್ರು ಇದು ತಪ್ಪು ಅಂತ, ಇದು ಹಿಂಗ್ ಮಾಡಬಾರ್ದಂತ. ಆದ್ರೆ ದಾದಿ ಹೇಳಿದ್ರು ಇಲ್ಲ, ಪರಿವಾರ ನಿರ್ವಿಘ್ನವಾಗಿರ್ಬೇಕು, ಅವ್ರು ಮಾಡ್ಲಿ ನಾನ್ ಮಾಡ್ಲಿ ಎಲ್ಲ ಒಂದೇ ಅಂತ ಹೇಳಿದ್ರು. ಈ ರೀತಿ ಅನೇಕ ಮಾತುಗಳನ್ನ ನಾನು ನೋಡಿದ್ದೀನಿ. ಹಾ ಸಿಸ್ಟರ್ಸ್ ರೆಡಿ ಇರ್ಲಿಲ್ಲ. ದಾದಿ ನಿಮ್ಮನ್ ಬಿಟ್ಟು ಹೋಗಲ್ಲ ಅಂತ. ನನ್ನವರೇ ಆಗಿದ್ದೀರಾ, ನೀವು ಸೇವೆ ಮಾಡಿ ಅಲ್ಲಿ, ನಾನೇ ಕಳ್ಸಿದೀನಿ ಅನ್ಕೊಂಡು ಅಂತ ಹೇಳ್ತಿದ್ರು. ಇಷ್ಟು ಪ್ರೀತಿ, ಕೊಡೋದ್ರಲ್ಲಿ ಬಹಳ ದೊಡ್ಡ ಹೃದಯ, ಫ್ರಾಂಕ್ ದಿಲ್. ಸೇವೆಯಲ್ಲಿ ನಂದು ಅನ್ನೋದು ನೋಡಿಲ್ಲ ದಾದಿಯಲ್ಲಿ. ಏನೇ ಆದ್ರೂ ದಾದಿ ಹೇಳ್ತಿದ್ರು, ಬಾಬಾ ಅವರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ಎಲ್ಲ ಸೇವೆ ನಾನ್ ಮಾಡ್ತೀನಿ ಅಂತ. ಆದ್ರಿಂದ ಅವರೇ ಮಾಡ್ತಾರೆ, ಮಾಡಿಸ್ತಾರೆ, ನಾನ್ ಕೇವಲ ಯೋಗ ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಿದ್ರು ದಾದಿ. ಶಿವಲಿಂಗನು ಮಾಡಿದ್ರಲ್ಲ ದೊಡ್ಡದು, ಲಾಸ್ಟ್ ವರ್ಗು ನಾನೇನ್ ನೋಡ್ದೆ, ಏನೆಲ್ಲ ಸಾಧನೆ ಇತ್ತು, ತನ್ನಗೋಸ್ಕರ ಯೂಸ್ ಮಾಡ್ಕೊಳ್ಳಿಲ್ಲ ದಾದಿ. ಬಾ 2 ಕಾರ್ ಕೊಟ್ಟಿದ್ರು, ಆ 2 ಕಾರುನು ಮಾರ್ಬಿಟ್ಟು ಶಿವಲಿಂಗಕ್ಕೆ ಹಾಕ್ಬಿಟ್ರು, ಅವ್ರ ಭಾಗ್ಯ ಆಗತ್ತೆ ಅಂತ. ನನ್ನನ್ ಕರ್ಕೊಂಡ್ ಹೋಗಕ್ಕೆ ಇದಾರೆ ಅಂತ ಹೇಳಿ ಅದನ್ನು ಮಾರ್ಬಿಟ್ಟು ಆ ದುಡ್ಡನ್ನು ಶಿವಲಿಂಗಕ್ಕೆ ಹಾಕೋದು, ಎಲ್ಲ ಸೇವೆಯಲ್ಲಿ ಹಾಕಿ ಅಂತ ಹೇಳ್ತಿದ್ರು. ಇಷ್ಟು ಎಕ್ಸ್ಟ್ರೀಮ್ ತ್ಯಾಗದ ಕಾರಣ ಏನು? ತನ್ನ ಕಂಫರ್ಟ್ ಅನ್ನ ನೋಡಿಲ್ಲ, ತನ್ನದೇನು ನೋಡ್ಲಿಲ್ಲ. ಜಾನಕಿ ದಾದಿದು ನಾವು ನೋಡಿದ್ವಿ, ಹಂಸಬೇನ್ ನಾವು ಕೇಳಿದೀವಿ. ಲಾಸ್ಟ್ ಬ್ಯಾಂಗ್ಳೂರ್ ಜಾನ್ವರಿಯಲ್ಲಿ ಬಂದಿದ್ರಲ್ಲ, ರಾತ್ರಿ ದಾದಿದು ಹುಷಾರಿರ್ಲಿಲ್ಲ. ದಾದಿ ಕೇಳಿದ್ರು ಕ್ಯಾನ್ಸಲ್ ಮಾಡದ ಬೆಂಗಳೂರು ಪ್ರೋಗ್ರಾಮ್, ದಾದಿ ಹೇಳಿದ್ರು ಇಲ್ಲ ನಡೀರಿ ಅಂತ. ಬಹಳ ಜಾಸ್ತಿ ಹುಷಾರಿರ್ಲಿಲ್ಲ ಅವ್ರಿಗೆ. ಸೇವೆಗೋಸ್ಕರ ಹೃದಯ ಪುಷ್ಪ ದಾದಿಯವ್ರನ್ನು ನೋಡ್ದೆ ನಾನು. ಸೇವೆಯಲ್ಲಿ ಹೆಂಗೆ ಹೆಲ್ತ್ ಇರ್ಲಿ, ಆದ್ರೆ ಎಷ್ಟ್ ಅವರ್ ಆದ್ರೂ ಕೂತ್ಕೊಳ್ತಾರೆ ಯೋಗಕ್ಕೋಸ್ಕರ, ಸೇವೆಗೋಸ್ಕರ. ತನ್ನದೇನು ಕಂಫರ್ಟ್ ನೋಡ್ಕೊಳ್ತಿರ್ಲಿಲ್ಲ, ತನ್ನ ಪ್ರತಿ ಏನು ಅವ್ರು ಮಾಡ್ತಿರ್ಲಿಲ್ಲ. ಸಫಲತೆಯ ಹಿಂದೆ ದೇಹಾಭಿಮಾನದ, ಸ್ವಾರ್ಥದ ತ್ಯಾಗ ಏನಿದೆ, ನನ್ನದು ಅನ್ನೋದರ ತ್ಯಾಗ ಏನಿದೆ, ಸೇವೆಯಲ್ಲಿ ಏನೆಲ್ಲ ವಸ್ತು ವೈಭವ, ಏನೆಲ್ಲ ಸಾಧನೆಗಳಿದೆ, ಅದೆಲ್ಲ ತನ್ನ ಪ್ರತಿ ಯೂಸ್ ಮಾಡ್ತಿರ್ಲಿಲ್ಲ. ಇದನ್ನ ನಾವು ದಾದಿರಲ್ಲಿ ನೋಡ್ದೆ ನಾನು. ಎಲ್ಲ ಸಫಲತೆಯ ಪಾಪ ಅವರು ಖಾಸಾಗಿ ಸ್ವಯಂನ ಪ್ರಗತಿಯ ಸಫಲತೆ ನಾನೇನ್ ನೋಡ್ದೆ. ಅಂತ್ಯದವರೆಗೂ ಬಾಬಾ ಅವರ ಜೊತೆಯಲ್ಲಿ ತನ್ನ ಇಡೀ ಜೀವನದ ನಿರ್ವಿಘ್ನತೆ, ಇಡೀ ಜೀವನದ ಹಾರುವ ಕಲೆ, ಒಳಗಿಂದ ನಿರಂತರ ನಿಶ್ಚಿಂತತೆ. ಬೇಗಂಪುರ್ ಬಾದ್ಶಾ ಬಗ್ಗೆ, ಸಫಲತೆ ಬಗ್ಗೆ ಬಾಬಾ ಹೇಳ್ತಿದ್ರಲ್ಲ, ಅದ್ರಲ್ಲಿ ನಾನೇನ್ ನೋಡ್ದೆ, ಅವ್ರ ಇಡೀ ಜೀವನ ದಾದಿರ್ದು ತನ್ನ ಸಾಧನೆ ಬಗ್ಗೆ ಇತ್ತು, ತನ್ನ ಸ್ಥಿತಿ ಬಗ್ಗೆ ಇರ್ತಿತ್ತು. ತನ್ನ ಸ್ಥಿತಿ ಹಾಗೆ ಹೀಗೆ ಸ್ವಲ್ಪನೂ ಆಗ್ಬಾರ್ದು, ಇದ್ರ ಕಡೆ ಅಟೆನ್ಷನ್ ಇರ್ತಿತ್ತು ದಾದಿಗೆ. ಸೇವೆಗಳಲ್ಲಿ ಅನೇಕ ಮಾತುಗಳು ಬರ್ತಿತ್ತು, ಆದ್ರೆ ಎಂದೂನು ನಂದು ನಿಂದು ಅನ್ನೋದ್ರಲ್ಲಿ ಅವ್ರು ಬರ್ಲೇ ಇಲ್ಲ. ಅದು ಬಹಳ ದೊಡ್ಡ ಹಿಸ್ಟ್ರಿ. ಆದ್ರೆ ಸೇವೆಯಲ್ಲಿ ಯಾರೇ ಏನೇ ಮಾಡಿದ್ರು ದಾದಿ ಹೇಳ್ತಿದ್ರು, ಮಾಡ್ಲಿ ಮಾಡ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಎಲ್ಲರೂ ತಮ್ಮ ಭಾಗ್ಯ ಮಾಡ್ಕೊಳ್ಳಿ ಅಂತ. ಯಾರನ್ನು ಕೇಳ್ತಾ ಇರ್ಲಿಲ್ಲ ಯಾಕೆ ಮಾಡ್ದೆ ಅಂತ, ನನ್ನನ್ ಯಾಕೆ ಕೇಳಲಿಲ್ಲ ಅಂತ. ಯಾವತ್ತು ದಾದಿ ಕೇಳ್ತಿರ್ಲಿಲ್ಲ.
ಕೇಪಬಲ್ ಇದ್ರೂನು ಅವ್ರು ಮಾಡದೇ ಇರ್ಲಿ, ದಾದಿ ಕೇಳ್ತಾನೆ ಇರ್ಲಿಲ್ಲ. ಜನರಲ್ ಕ್ಲಾಸ್ ಅಲ್ಲಿ ಏನ್ ಇಶಾರ ಕೊಡ್ಬೇಕಷ್ಟೆ, ಆಮೇಲೆ ಹೇಳ್ತಿರ್ಲಿಲ್ಲ. ಅವ್ರ ಭಾಗ್ಯದಲ್ಲಿ ಏನಿದೆಯೋ ಬಾಬಾ ಬೀಜ ಹಾಕ್ತಾರೆ, ಭಾಗ್ಯ ಇದ್ರೆ ಬಾಬಾ ಟಚ್ ಮಾಡಿಸ್ತಾರೆ ಅವ್ರಿಗೆ ಅಂತ ಹೇಳೋರು. ಬಾಬಾ ಅವರ ಸೂಕ್ಷ್ಮ ಮಿಷಿನರಿ ಏನಿದೆ ಅಲ್ವಾ, ಅದನ್ನ ಹೇಳಿ ಹೇಳಿ ಪಕ್ಕ ಮಾಡಿಸ್ತಿದ್ರು. ಬಾಬಾ ಅವ್ರ ಈ ದಿನ ಏನು ಪರಮಾತ್ಮನ ತಾರಾಮಂಡಲದ ಬಗ್ಗೆ ಹೇಳಿದ್ರು, ಅದರ ಎಲ್ಲಾ ಜವಾಬ್ದಾರಿ ಟೋಟಲ್ ಬಾಬಾ ಅವ್ರದ್ದಾಗಿದೆ. ಇದು ಬಹಳ ಸೂಕ್ಷ್ಮ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಇಂಥ ಪರಿಸ್ಥಿತಿಗಳು ಬರುತ್ತೆ, ಅವ್ರ ಸಂಸ್ಕಾರ ಇವ್ರ ಸಂಸ್ಕಾರ ಅವ್ರದ್ದು ಇವ್ರದ್ದು ನೋಡಿ ಕ್ವೆಶ್ಚನ್ ಬರುತ್ತೆ, ಆಗ ಸ್ಥಿತಿ ಹಾಳಾಗತ್ತೆ, ಹಲ್ಚಲ್ ಆಗತ್ತೆ. ಈಗ ಹಲ್ಚಲ್ ಆಗೋ ಟೈಮ್ ಹೊಟ್ಟೋಯ್ತು. ಏನೆಲ್ಲ ಆಗ್ತಿದೆ ಬಾಬಾ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ನಾನೇನ್ ಮಾಡ್ತೀನಿ ಅದನ್ನೂ ಹೇಳ್ಬಿಟ್ಟಿದ್ದಾರೆ ಬಾಬಾ ಅವರು. ಇದು ಜೀವನದಲ್ಲಿ ಅವರ ನಿರಂತರ ಪ್ರಗತಿ, ಪುರುಷಾರ್ಥದ ಪ್ರಗತಿ. ಬ್ರಾಹ್ಮಣ ಜೀವನದಲ್ಲಿ ದಾದಿ ಸದೈವ ಹೇಳ್ತಿದ್ರು, ಒಂದು ಮಾತಿನ ಕಡೆ ಅಟೆನ್ಷನ್ ಇಟ್ಕೊಳ್ಳಿ, ಸೇವೆ ಹಿಂದೆ ಹೋಗ್ಬೇಡಿ ನೀವು. ನಿಮ್ಮ ಉನ್ನತಿ, ನಿಮ್ಮ ಸ್ಥಿತಿಯನ್ನ ಸರಿ ಮಾಡ್ಕೊಳ್ಳಿ, ಯೋಗ ಮಾಡಿ. ಅದಕ್ಕೋಸ್ಕರ ಬಾಕಿ ಏನೆಲ್ಲ ಮಾಡ್ಬೇಕು ಅದ್ ಬಾಬಾ ಮಾಡ್ತಾರೆ, ಅದ್ ನಿಮ್ ಕೆಲ್ಸ ಅಲ್ಲ ಅಂತ ಹೇಳೋರು. ಅದ್ರ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳೋರು. ಅದೇನು ಸ್ಥಿತಿ ಇತ್ತಲ್ಲ ದಾದಿದು, ಸದೈವ ಎಷ್ಟೋ ಗಂಟೆಗಳು ಏಕರಸ ಸ್ಥಿತಿಯಲ್ಲಿ ಕುತ್ಕೊಳ್ಳೋದು, ಅಲ್ಗಾಡ್ತಾನೆ ಇರ್ಲಿಲ್ಲ. 6 ಗಂಟೆ 7 ಗಂಟೆ ಹಂಗೆ ಕುತ್ಕೊಂಡು ಬಿಲ್ಕುಲ್ ಲವ್ಲೀನ್ ಸ್ಥಿತಿಯಲ್ಲಿ, ಏಕರಸ ಸ್ಥಿತಿಯಲ್ಲಿ ಬಾಬನಲ್ಲಿ ಏಕಾಗ್ರ ಆಗ್ಬಿಡೋರು. ಆನಂದ ಬಾಷ್ಪ ಬರೋದು ಅವ್ರ ಕಣ್ಣಿಂದ. ಹಳಬ್ರು ನೋಡಿರ್ಬೋದು ದಾದಿ ಯೋಗದಲ್ಲಿ ಕೂತಾಗೆ ಕೂತ್ಕೊಳ್ಳೋದಂತ. ಆ ಕಣ್ಣಲ್ಲಿ ಹೇಗಿರೋದು ಕಣ್ಣು ಮತ್ತೆ ಆನಂದ ಬಾಷ್ಪ ಬರೋದು. ಬಾಬಾ ಅವರ ಮೇಲೆ ಅಟಲ ವಿಶ್ವಾಸ ಮತ್ತೆ ಅಪಾರ ಪ್ರೀತಿ ಏನಿತ್ತಲ್ಲ ದಾದಿಗಳದು, ಇದು ಬಹಳ ವಂಡರ್ಫುಲ್. ಲಾಸ್ಟ್ ಅಲ್ಲೂ ನಾನು ನೋಡ್ದೆ, ಅನೇಕ ಮಾತುಗಳು ಬಂತು, ಎದುರಿಸ್ಬೇಕಾಗಿತ್ತು ದಾದಿಗ್ ಪೇಪರ್ಸ್. ದಾದಿ ಕೇವಲ ದೃಷ್ಟಿ ಕೊಡ್ತಿದ್ರು, ಪ್ರೀತಿ ಮಾಡ್ತಿದ್ರು, ಅವರೇ ಕರ್ಗೋಗ್ಬಿಡ್ತಾ ಇದ್ರು. ಆಮೇಲೆ ಬಂದು ಸಾರಿ ಕೇಳ್ತಿದ್ರು ದಾದಿ ಹತ್ರ. ಲಾಸ್ಟ್ ಅಲ್ಲೂ ನಾನ್ ನೋಡ್ದೆ, ದಾದಿಯವ್ರಿಗೆ ಹುಷಾರಿರ್ಲಿಲ್ಲ. ಆಗ ಲಾಸ್ಟ್ ಅಲ್ಲಿ ಹೇಗೆ ದಾದಿ ಎಲ್ಲದ್ರಿಂದ ವಿಡ್ರಾ ಆಗ್ತಾ ಹೋದ್ರು. ಡಾಕ್ಟರ್ ಹೇಳಿದ್ರು, ಅಂದ್ರೆ ಸಂಕಲ್ಪ ಸರಿ ಮಾಡ್ಕೊಳಕ್ ಹೇಳಿ, ನಾನು ಬದುಕ್ಬೇಕು ಅನ್ನೋ ಸಂಕಲ್ಪ ಇದ್ರೇನೆ ಔಷಧಿ ಕೆಲಸ ಮಾಡತ್ತೆ ಅಂತ ಡಾಕ್ಟರ್ಸ್ ಹೇಳ್ತಿದ್ರು ಅವ್ರಿಗೆ ಹೇಳಿ ಅಂತ. ಉತ್ಸಾಹ ತರಿಸಿ ದಾದಿಗೆ ಅಂತ ಹೇಳ್ತಿದ್ರು ಡಾಕ್ಟರ್ಸ್. ಆದ್ರೆ ದಾದಿ ಮುಂದೆ ಕಾಟ್ ಮುಂದೆ ಬಾಬಾ ಅವ್ರ ಚಿತ್ರ ಇರ್ತಿತ್ತು. ಆ ಚಿತ್ರವನ್ನ ನೋಡ್ತಾ ಇರ್ತಿದ್ರು. ನಾವು ಹೋದಾಗ ಹೇಳ್ತಿದ್ರು, ಬಾಬಾ ಅಲ್ಲಿ ಕಾಣಿಸ್ತಿದಾರ, ನನ್ ಜೊತೆ ಮಾತಾಡ್ತಿದ್ದಾರೆ, ಅಥವಾ ಕೃಷ್ಣ ನೋಡ್ತಿದ್ದೀರಾ, ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ರು. ಬಾಬಾ ಮತ್ತೆ ಕೃಷ್ಣ ಅವ್ರ ಇಡೀ ದಿನ ಅದರಲ್ಲೇ ಮುಳುಗೋಗ್ತಿದ್ರು. ಲಾಸ್ಟ್ ಅಲ್ಲಿ ಬೇರೆ ಏನು ಅವ್ರಿಗೆ ಬೇಡ ಅನ್ಸ್ತಿತ್ತು, ವಿಡ್ರಾ ಆಗ್ಬಿಟ್ಟಿದ್ರು. ನಾಳೆ ಶರೀರ ಬಿಡ್ಬೇಕು ಅಂತ ಅನೇಕರಿಗೆ ಗೊತ್ತಿರ್ಲಿಲ್ಲ. ನಾನ್ ಕಣ್ಣಿಂದ ನೋಡ್ದೆ, ಇಷ್ಟು ತೇಜಸ್ವಿ ಸ್ವರೂಪ ಅವ್ರ ಮುಖ. ಅವ್ರ ಪಕ್ಕದಲ್ಲಿ ಲೈಟ್ ಬಾಡಿ, ಬೆಳಕಿನ ಪ್ರಕಾಶದ ಬಾಡಿ ಕ್ಲಿಯರ್ ಆಗಿ ಕಾಣಿಸ್ತಿದ್ರು. ದಾದಿ ದಾದಿ ಅಂತ ಹೇಳ್ತಾ ಇದ್ವಿ. ದಾದಿದು ಯೋಗದ ಸ್ಥಿತಿ, ಮಗ್ನಾವಸ್ಥೆಯಲ್ಲಿ ಇರ್ತಿದ್ರಲ್ಲ, ನಾವು ನೋಡ್ತಾನೆ ಇರ್ತಿದ್ವಿ. ಇಷ್ಟು ಪ್ರಕಾಶ, ಇದು ಸಂಪೂರ್ಣತೆಯ ಸೂಕ್ಷ್ಮ ಶರೀರವನ್ನ ನೋಡ್ತಿದ್ದೀನಿ ಅನ್ಕೊಂಡೆ ನಾನು. ಆ ಫರಿಷ್ಠೆಯ ಶರೀರ.
ಆದ್ರೆ ಗೊತ್ತಿರ್ಲಿಲ್ಲ ನಾಳೆ ದಾದಿ ಶರೀರ ಬಿಡ್ತಾರೆ ಅಂತ. ನೆಕ್ಸ್ಟ್ ಡೇನು ದಾದಿ ಆರಾಮಾಗೇ ಇದ್ರು. ಸಂಜೆ ಲಾಸ್ಟಲ್ಲೂ ಅದೇ ಯೋಗ, ಅದೇ ಬಾಬಾ ಕೃಷ್ಣ ಅಷ್ಟೇ, ಬೇರೆ ಏನು ಕೇಳಿದ್ರು ಸೇವಾದು ಇನ್ನೊಂದು ಏನು ಹೇಳ್ಬೇಡ ಹೋಗು ಅಂತ ಹೇಳೋರು. ಸದಾ ಹೀಗೆ ಆನಂದದಲ್ಲಿ ಬಾಬಾ ಅವ್ರು ನೋಡ್ಕೊಂಡಿರ್ತಿದ್ರು. ಶರೀರದ್ದೇನು ಅವ್ರಿಗೆ ಕೇರ್ ಮಾಡ್ತಾ ಇರ್ಲಿಲ್ಲ. ಲಾಸ್ಟ್ ಅಲ್ಲಿ ಅವ್ರಿಗೆ ನೋವೇನಿರ್ಲಿಲ್ಲ, ಬಟ್ ವಾಮಿಟ್ ಆಯ್ತು, ನನ್ ಡಾಕ್ಟರ್ ಕರಿತೀನಿ ಅಂತ. ಡಾಕ್ಟರ್ ಬಂದಾಗ ಡಾಕ್ಟರ್ ಎಲ್ಲ ನೋಡಿದ್ರು. ದಾದಿ ಹೇಳ್ತಿದ್ರು ನನ್ಗೆ ಏನಿಲ್ಲ, ನನ್ ಬಿಟ್ಬಿಡಿ ಅಂತ ಹೇಳ್ತಿದ್ರು. ನೋಡ್ತಾನೆ ದಾದಿ ಶರೀರ ಬಿಟ್ಬಿಟ್ಟು. ಇಡೀ ಜೀವನ ತನ್ನ ಅಟೆನ್ಷನ್ ಅನ್ನ, ತನ್ನ ಪ್ರಗತಿ, ತನ್ನ ಏಕರಸ ಸ್ಥಿತಿಯನ್ನ ಮಾಡ್ಕೊಳ್ಳೋದ್ರಲ್ಲಿ ಒಬ್ಬ ತಂದೆಯ ಮೇಲೆ ಅಚಲ ಅಡೋಲವಾಗಿರುವಂತ ಸ್ಥಿತಿಯನ್ನ ಮಾಡಿಕೊಂಡು ಆ ವಿಶ್ವಾಸದಲ್ಲಿರುವಂತಹ ಅವರ ಆಜ್ಞೆಗಳ ಪ್ರತಿ ನಿರಂತರ ಆಜ್ಞಾಕಾರಿಯಾಗಿರ್ತಾ, ಯಜ್ಞದ ಪ್ರತಿ ವಫಾದಾರ್, ಹಾನೆಸ್ಟ್ ಆಗಿರ್ತಾ, ಒಬಿಡಿಯಂಟ್ ಆಗಿರ್ತಾ, ಬಾಬೋರ್ ಪ್ರತಿನೂ ಸದೈವ ದಾದಿ ಯಾವಾಗ ಫ್ರೀ ಆಗಿದ್ರು ಮುರಳಿ ಇಟ್ಕೊಳ್ತಿದ್ರು. ಬೆಡ್ ಅಲ್ಲೇ ಇಟ್ಕೊಳ್ತಾ ಇದ್ರು ಮುರಳಿ ಓದ್ತಾ ಇರೋರು ಅಥವಾ ಹಿಸ್ಟ್ರಿ ಹೇಳೋರು ಟೈಮ್ ಸಿಕ್ಕಾಗೆಲ್ಲ. ಅದು ಬಿಟ್ಟು ಬೇರೆ ಮೂರನೇ ಮಾತು ಅವ್ರ ಜೀವನದಲ್ಲಿ ಇರ್ಲಿಲ್ಲ. ಅಂತಮತಿ ಸೋಗತಿ ಅಂತ ಏನ್ ಹೇಳ್ತಾರಲ್ಲ, ಇಷ್ಟು ಪ್ರೀತಿ ಬಾಬಾ ಅವರ ಪ್ರತಿ ಇತ್ತು. ಇಡೀ ಜೀವನದಲ್ಲಿ ಇಷ್ಟು ಆತ್ಮಗಳನ್ನ ಇಷ್ಟು ವಾರಿಸನ್ನ ದಾದಿ ತೆಗೆದ್ರು ಅವರ ಒಂದು ಪವರ್ಫುಲ್ ಸ್ಥಿತಿಯಿಂದ. ಬಾಬಾ ಹೇಳಿದ್ರಲ್ಲ, ಆತ್ಮೀಯತೆಯ ಸುಗಂಧತೆ. ಯಾರೆಲ್ಲ ಹೊಸಬರು ಬರ್ತಿದ್ರು ಅವರು ಸಹ ಹೇಳ್ತಿದ್ರು, ಇವ್ರೇನ್ ಮಾಡ್ತಾರೆ, ಇವರಿಂದ ಇಷ್ಟು ಎನರ್ಜಿ ಬರುತ್ತೆ ಅಂತ ಹೇಳೋರು. ಅವ್ರ ಕಣ್ಣಲ್ಲಿ ಏನಿದೆ ಅಂತ ಹೇಳೋರು, ಹಿಂಗ್ ಕೇಳೋರು. ಯಾಕೆಂದ್ರೆ ಅಶರೀರಿ ಆಗ್ಬಿಡ್ತಿದ್ರಲ್ವಾ. ಇದು ಬಾಬಾ ಅವರ ಇಚ್ಛೆ ಆಗಿದೆ ನಮ್ಮೆಲ್ಲರ ಪ್ರತಿ. ನಮ್ಮಿಂದ ನಿರಂತರ ಈ ರೀತಿ ಪವರ್ಫುಲ್ ಆತ್ಮೀಯ ವೈಬ್ರೇಷನ್ ಹರಡ್ಬೇಕು. ಪ್ರತಿಯೊಂದು ಆತ್ಮನನ್ನ ಹಗುರ ಮಾಡ್ಬಿಡ್ಬೇಕು, ಭಾರಿ ಮಾಡ್ಬಾರ್ದು ಅವ್ರನ್ನ. ನಮ್ಮನ್ ನೋಡಿ ಯಾರು ಹೆದರಬಾರ್ದು, ಪ್ರಶ್ನೆನೂ ಕೇಳಬಾರ್ದು, ಒಳಗಡೆಯಿಂದ ಭಾರನೂ ಆಗ್ಬಾರ್ದು ಅವ್ರು, ಅಥವಾ ನಮ್ಮನ್ನ ನೋಡಿ ಪ್ರಶ್ನೆ ಬರಬಾರ್ದು ಅವ್ರಿಗೆ, ಇದಾಗ್ಬಾರ್ದು. ನಾವು ಸದಾ ಹಗುರರಾಗಿರ್ತಾ ವಾತಾವರಣವನ್ನ ಹಗುರವಾಗಿಡ್ಬೇಕು. ಏನಿದು ಬಾಲ ಇರೋ ನಕ್ಷತ್ರ ಇದೆಲ್ಲ ಆ ತರ ಆಗ್ಬಾರ್ದು. ಅದು ಸರಿ ಇಲ್ಲ ಅಂದ್ರಲ್ಲ ಬಾಬಾ. ನಾವು ಬಾಬಾ ಅವರ ಸೇವೆಯಲ್ಲಿ, ವಿಶ್ವ ಸೇವೆಯಲ್ಲಿ, ಯಜ್ಞದಲ್ಲಿ, ಯಾವುದೇ ಸೆಂಟರ್ದಿರ್ಬೋದು ಅಥವಾ ಬ್ರಾಹ್ಮಣ ಲೌಕಿಕ ಪರಿವಾರದಿರ್ಬೋದು, ನಮ್ದು ಬಾಲ ಇರಬಾರ್ದು, ಕ್ವೆಶ್ಚನ್ಸ್ ಇರಬಾರ್ದು, ಕಡಿಮೆಗಳದು ಬಾಲ ಇರಬಾರ್ದು. ಈಗಂತೂ ಟೈಮ್ ಸಮಾಪ್ತಿನೇ ಆಗ್ಬಿಟ್ಟಿದೆ. ಆದ್ರಿಂದ ನಾವು ಪ್ರಿಯ ತಂದೆಯ ತಿಳ್ಕೊಂಡಿದೀವಿ, ಅವ್ರ ಹಿಸ್ಟ್ರಿಯನ್ನ ತಿಳ್ಕೊಂಡಿದೀವಿ, ದೊಡ್ಡ ದಾದಿ ನಾವೆಲ್ಲರೂ ನೋಡಿದೀವಿ. ಒಂದ್ ಸಣ್ಣ ಮಾತಲ್ಲೂ ದಾದಿಗಳು ಎಷ್ಟು ಅಟೆನ್ಷನ್ ಇಟ್ಕೊಳ್ತಿದ್ರು. ಗುಲ್ಜಾರ್ ದಾದಿನೂ ಇಲ್ಲಿದ್ರಲ್ಲ 1 ತಿಂಗಳು, ಆಗ ನಾನು ನೋಡ್ದೆ. ನಮ್ರ ನಿರಹಂಕಾರಿ ಬಾಬಾ ಅವರ ರಥ ಆಗಿದಾರ ಅವರು. ಎಲ್ಲ ಮಾತುಗಳು ನಾನೇನ್ ನೋಡ್ದೆ, ಇವತ್ತಿನ ಮುರಳಿಯಲ್ಲ ಸಫಲತೆಯ ನಕ್ಷತ್ರದ ಬಗ್ಗೆ ಹೇಳಿದ್ರು. ಆ ಎಲ್ಲ ಸಫಲತೆಗಳ ಹಿಂದೆ ಸ್ವಯಂನ ಪುರುಷಾರ್ಥದ ಪ್ರಗತಿಯ ಕಾರಣ
ಸ್ವಯಂನ ಸ್ಥಿತಿಯ ನಿರಂತರ ಆಜ್ಞಾಕಾರಿ ವಫಾದಾರ್, ಒಬ್ಬ ತಂದೆಯ ಬಲ ಭರವಸೆಯಂತೆ ನಡೆಯುವಂಥದ್ದು. ದಾದಿಗಳನ್ನ ನಾವೇನ್ ನೋಡಿದ್ವಿ, ಬಾಬಾ ಅವ್ರ ಜೊತೆ ಎಲ್ಲರನ್ನು ಫಾಲೋ ಮಾಡಿದ್ವಿ. ಈಗಂತೂ ನಾವು ಹೋಗುವಂತ ಟೈಮ್ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು. ಓಂ ಶಾಂತಿ. ಮತ್ತೆ ಕುಲ್ದೀಪ್ ದೀದಿಗೆ ನಮ್ಮ ಬಹಳ ಧನ್ಯವಾದಗಳು. ನಮ್ ಇಡೀ ಪರಿವಾರವನ್ನ ಮೀಟ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ರಿ, ಶೇರ್ ಮಾಡ್ಕೊಳಕ್ಕೆ ಚಾನ್ಸ್ ಕೊಟ್ರಿ. ಥ್ಯಾಂಕ್ ಯು. ಓಂ ಶಾಂತಿ. ಬಹಳ ಧನ್ಯವಾದಗಳು. ನೀವು ಹೃದಯ ಪುಷ್ಪ ದಾದಿದ್ರಿ. ಸಂಪೂರ್ಣ ಅವರ ಸ್ವರೂಪವನ್ನ ನಮ್ಮ ಮುಂದೆ ಪ್ರತ್ಯಕ್ಷ ರೂಪದಲ್ಲಿ ಇಟ್ರಿ. ಎಲ್ಲ ದಾದಿಗಳ ತ್ಯಾಗ ತಪಸ್ಯದ ಬಹಳ ಒಳ್ಳೆ ವರ್ಣನೆ ಮಾಡಿದ್ರಿ. ನಿಮ್ಗೆ ಬಹಳ ಧನ್ಯವಾದ. ನಿಮ್ಮಿಂದ ಅನುಭವದ ಖಜಾನೆ ನಾವಿನ್ನೂ ಪ್ರಾಪ್ತಿ ಮಾಡ್ಕೊಳ್ತೀರಿ. ನೀವು ಭಟ್ಟಿನೂ ಬಹಳ ಚೆನ್ನಾಗಿ ಮಾಡಿಸಿದ್ರಿ, ತೆಲುಗು ಭಟ್ಟಿ. ಹಿಂದಿಯವರು ಸಹ ಅಂಬಿಕಾ ದೀದಿ ಕ್ಲಾಸ್ ನಾವು ಕೇಳಬೇಕು ಅಂತ. ಕೇಳ್ತಾ ಇರೋಣ, ಈ ಅನುಭವಗಳಲ್ಲಿ ಮುಳುಗೋಗೋಣ ಅಂತ ನನ್ಗನ್ಸ್ತು. ನನಗೂ ಹಳೆ ಮಾತುಗಳೆಲ್ಲ ಹೃದಯ ಪುಷ್ಪ ದಾದಿದು ಬಹಳ ಪ್ರೀತಿ ಇತ್ತು ಅವ್ರಿಗೆ ನನ್ನ ಮೇಲೆ. ಹೋದಾಗೆಲ್ಲ ಬಹಳ ಸ್ನೇಹದಿಂದ ನನ್ನ ಜೊತೆ ಮಾತಾಡ್ತಿದ್ರು. ಬಹಳ ಸಣ್ಣ ಸೆಂಟ್ರ್ ಇದ್ದಾಗ ನಾನು ಅಲ್ಲಿ ಬಂದಿದ್ದೆ ವಿಪುರಮಲ್ಲಿ. ನನ್ನನ್ನು ಹಿಡ್ಕೊಂಡು 15 ದಿನ ಅಲ್ಲೇ ಇರ್ಸ್ಕೊಂಡಿದ್ರು ದಾದಿ. ದಾದಿಗ್ ಪತ್ರ ಬರಿಬೇಕು, ಗೀತೆ ನೆನಕ್ ಅಂದ್ರೆ ದೊಡ್ಡ ದಾದಿಗೆ ಬಹಳ ನೆನಪು ಬರ್ತಾ ಇದ್ದಾರೆ. ನಾನು ಲೆಟರ್ ಬರಿಬೇಕು, ನಾನು ಏನಾದ್ರೂ ಗೀತೆ ಬರಿಬೇಕನ್ಸ್ತಿದೆ. ದಾದಿ ಬರೀರಿ. ಆಗ ಹಾಡು, ಒಂದು ಹಿಂದಿ ಹಾಡು ಏನಿದೆ, ಬಾಲ್ಯದ ದಿನಗಳನ್ನ ಮರಿಬೇಡಿ, ನೆನಪು ಬಂದಾಗ ನನ್ನ ನೆನಪು ಮಾಡಿ ಅಂತ, ಅದನ್ನ ಹೇಳ್ದೆ. ಆಗ ದಾದಿ ಅದನ್ನ ಬರೆದ್ರು ಅದ್ರಲ್ಲಿ. ಸೊ ನೀನು ಬರೆದು ಕಳ್ಸು, ಈ ತರ ಗೀತೆಗಳು ನೆನಪು ಬಂದ್ರೆ ನಾನು ಅದನ್ನ ಬರಿತೀನಿ ಅಂತ. ನಾನ್ ನಿಮ್ಗೇನ್ ಕಲ್ಸೋದು ಅಂತ ಹೇಳ್ತಿದ್ದೆ, ಆದ್ರೆ ದಾದಿ ಇಲ್ಲ, ನೀನ್ ಬರೆದು ಕಳ್ಸು ಅಂತ ಹೇಳಿದ್ರು. ಯಾರೇ ಬಂದ್ರು ಇದನ್ನ ಏನಾದ್ರೂ ಚೆನ್ನಾಗಿ ತಿನ್ಸೋದಿರ್ಬೋದು, ಅದೆಲ್ಲ ಮಾಡ್ತಿದ್ರು. ಒಂದ್ ಕೀ ಚೈನ್ ಇತ್ತು, ಅದನ್ನ ರಿಪೇರ್ ಮಾಡಿದ್ರೆ, ಅದನ್ನ ರಿಪೇರಿ ಮಾಡಿದಾಗ ನೋಡ್ದ ಎಷ್ಟು ಅವ್ರಿಗೆ ಬುದ್ಧಿ ಇದೆ, ಎಷ್ಟು ಚೆನ್ನಾಗಿ ರಿಪೇರಿ ಮಾಡಿದ್ರು ಅಂತ ಹೇಳ್ತಿದ್ರು. ಅಂದ್ರೆ ಸಣ್ಣ ಸಣ್ಣ ಮಾತಲ್ಲೂ ಖುಷಿ ಪಡಿಸ್ತಿದ್ರು, ಖುಷಿ ಆಗ್ಬಿಡ್ತಿದ್ರು ದಾದಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ರು, ಪ್ರತಿಯೊಂದು ಆತ್ಮನನ್ನ ಪರಿಶೀಲಿಸ್ತಿದ್ರು. ಸ್ವಲ್ಪ ನನ್ನಿಂದ ಸ್ವಲ್ಪ ಕೋಪ ಮಾಡ್ಕೊಳ್ತಿದ್ರು. ಶಿವಲಿಂಗ ಮಾಡಿದ್ರಲ್ಲ, ಸೊ ನನ್ಗೆ ಹುಷಾರಿರ್ಲಿಲ್ಲ. ಆಗ 2-3 ಸತಿ ಹೋದಾಗ ಅಲ್ಸರ್ ಪ್ರಾಬ್ಲಮ್ ಇತ್ತು, ವಾಮಿಟಿಂಗ್ ಸೀರಿಯಸ್ ಆಗ್ಬಿಡ್ತು. ಸೊ ನಾನ್ ದಾದಿಗೆ ಹೇಳ್ದೆ ನಾನು ಆಮೇಲೆ ಬರ್ತೀನಿ ಅಂತ. ದಾದಿಗೂ ಹುಷಾರಿರ್ಲಿಲ್ಲ. ಮಧುಬಂಧಲ್ ಸಿಕ್ಕಾಗ ದಾದಿ ಹೇಳಿದ್ರು, ನಾನ್ ನಿನ್ ಜೊತೆ ನಾರಾಜಿದ್ದೇನೆ, ನಾನ್ ನಿನ್ನ ಹತ್ರ ಮಾತಾಡಲ್ಲ, ಯಾಕೆಂದ್ರೆ ನೀನ್ ಬಂದಿಲ್ಲ ಅಂತ ಅಂದ್ರು. ಆದ್ರೆ ಅಂಬಿಕಾಬೇನ್ ನಿಮಂತ್ರಣ ಕೊಟ್ರು, ನಾನ್ ಬಂದ್ ನೋಡ್ದೆ. ಬಹಳ ಸುಂದರ ರಿಟ್ರೀಟ್ ಸೆಂಟರ್ ಮಾಡಿದ್ದಾರೆ. ಲಾಕ್ ಡೌನ್ ಓಪನ್ ಆದ್ಮೇಲೆ ಖಂಡಿತ ನಾವ್ ಬರ್ತೀನಿ ಅಂತ. ಈ ಒಂದು ಆತ್ಮೀಯ ಮಿಲನ, ಆತ್ಮೀಯ ಸುಗಂಧವನ್ನ ಹಂಚ್ಕೊಳ್ಳೋದು ಸಫಲತೆ ನಕ್ಷತ್ರಗಳ ನಿಶಾನಿ. ಪ್ರಕಾಶ್ ಮಣಿ ದಾದಿ ಹತ್ರ ಹೋದಾಗೆಲ್ಲ ಅವ್ರು ಹೇಳ್ತಿದ್ರು, ನಾನ್ ನಿಮ್ ಮಡಿಲಲ್ಲಿ ಕುತ್ಕೊಳ್ತೀನಿ ಅಂತ ಹೃದಯ ಪುಷ್ಪ ದಾದಿ ಹೇಳ್ತಿದ್ರು. ನಿಮ್ ಮಡ್ಲಲ್ಲಿ ಕುತ್ಕೊಳ್ತೀನಿ ಅಂತ ದಾದಿ ನೋಡ್ತಿದ್ರು, ಬಡಿ ದಾದಿ. ಅಷ್ಟು ಪ್ರೀತಿ ಇತ್ತು ಅವ್ರಿಬ್ರಲ್ಲಿ ಪರಸ್ಪರ. ಓಂ ಶಾಂತಿ. ಬಹಳ ಧನ್ಯವಾದ.